All my dear students, in the previous class we were discussed about the atomic models and nature of electromagnetic radiation. Nature of electromagnetic radiations. Electromagnetic radiations are nothing but electromagnetic waves. What are electromagnetic waves ಅಂತ ಹೇಳಿದಾಗ the radiations associated with oscillating electric field and magnetic field is called as the electromagnetic waves or electromagnetic radiations ಅಂತ ಕೂಡ ಕರಿತೀವಿ. So these electromagnetic waves or electromagnetic radiations have important characters, the fundamental characters of waves ಅಂತ ತಗೊಂಡಾಗ ಅದು ರೇಡಿಯೇಷನ್ ತಗೊಂಡಾಗ ಒಂದು 5 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆರ್ ದೇರ್. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ವೇವ್ ಲೆಂತ್. ಸೊ ಅದರಲ್ಲಿ ಯಾವುದು ಅಂದರೆ ವೇವ್ ಲೆಂತ್ ಡಿನೋಟೆಡ್ ಬೈ ಲ್ಯಾಂಬ್ಡಾ ಅಂತ ಕೂಡ ಕರಿತೀವಿ. ಎರಡನೇ ಫ್ರೀಕ್ವೆನ್ಸಿ ನ್ಯೂ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಆದರೆ ವೆಲಾಸಿಟಿ ವಿ ಅಂತ ಕರಿತೀವಿ. ಸೊ ಇನ್ನೊಂದು ನಮಗೆ ಬಂದ್ಬಿಟ್ಟು ವೇವ್ ನಂಬರ್ ನ್ಯೂ ಬಾರ್ ಅಂತ ಹೇಳ್ತೀವಿ. ದ ಲಾಸ್ಟ್ ಒನ್ ಇಸ್ ಯಾವುದಪ್ಪ ಅಂದರೆ ಆಂಪ್ಲಿಟ್ಯೂಡ್ ಎ ಫಾರ್ ಆಂಪ್ಲಿಟ್ಯೂಡ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಆಫ್ ರೇಡಿಯೇಷನ್ಸ್ ಅಥವಾ ವೇವ್ ಅಂತ ಕರಿತೀವಿ. ಸೊ ವೇವ್ ಲೆಂತ್, ಸೊ ವೆರಿ ಕ್ಲಿಯರ್. ಈ ವೇವ್ ಲೆಂತ್ನ ಎಕ್ಸ್ಪ್ರೆಸ್ ಮಾಡುವಾಗ ಒಂದು ಜನರಲ್ ರೆಪ್ರೆಸೆಂಟೇಷನ್ ಕೂಡ ನಾವು ಹೇಳಿದ್ದೀವಿ. ಜನರಲ್ಲಾಗಿ ಒಂದು ವೇವ್ ಅಂದರೆ ಈ ರೀತಿ ಬರುತ್ತೆ, ನೆನಪಲ್ಲಿಟ್ಕೊಳ್ಳಿ. ಜಸ್ಟ್ ಅಂತ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಈ ರೀತಿ ಅಬ್ಸ್ಗಳಿಗೆ ನಾವು ಕ್ರೆಸ್ಟ್ ಅಂತ ಕರಿತೀವಿ. ಕೆನ್ ಕಾಲ್ಡ್ ಎಸ್ ಕ್ರೆಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಡೆಪ್ತ್ ಏನಿದೆ ಹೈಟ್, ಸೊ ಹೈಟ್ ಇಸ್ ಕಾಲ್ಡ್ ಕ್ರೆಸ್ಟ್ ಅಂತ ಕರಿತೀವಿ. ಡೆಪ್ತ್ಗೆ ಕ್ರಬ್ಸ್ ಅಂತ ಕರಿತೀವಿ. ಕೆನ್ ಕಾಲ್ಡ್ ಅಂತ ಕ್ರಬ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡೀಟೇಲಾಗಿ ನಿಮ್ಗೆ ಹೇಳಿದ್ದೀನಿ. ವೇವ್ ಲೆಂತ್ ಎಕ್ಸ್ಪ್ರೆಸ್ಡ್ ಇನ್ ಮೀಟರ್ಸ್, ಅದನ್ನು ಆ್ಯಂಗ್ಸ್ಟ್ರಾಮ್ ಅಂತ ಒಂದು ಬರುತ್ತೆ, ನ್ಯಾನೋಮೀಟರ್ ಅಂತ ಬರುತ್ತೆ. ಸೊ ಒಂದು ಆ್ಯಂಗ್ಸ್ಟ್ರಾಮ್ ಅಂತ ಹೇಳಿದ್ರೆ 10⁻⁻10 ಮೀಟರ್ ಸರಿ ಸಣ್ಣ ಆಗಿರುತ್ತೆ. ಅದೇ ರೀತಿ 1 ನ್ಯಾನೋಮೀಟರ್ 1 NM ಅಂತ ಹೇಳಿದ್ರೆ 10⁻⁻9 ಮೀಟರ್ ಸರಿ ಸಣ್ಣ ಆಗಿರುತ್ತೆ. ಫ್ರೀಕ್ವೆನ್ಸಿನ CPS ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕೂಡ ಕರಿತೀವಿ. ಅದನ್ನು ಹರ್ಟ್ಸ್ನಿಂದ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಕೂಡ ನಾವು ಹೇಳ್ತೀವಿ. ಮತ್ತು ವೆಲಾಸಿಟಿ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ನ್ಯೂ ಬಾರಿಗೆ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಮೀಟರ್ ನ್ಯೂಮರ್ಸ್ ಅಂತ ಕೂಡ ನಾವು ಹೇಳ್ತೀವಿ, ನ್ಯೂ ಬಾರ್ ನಂಬರ್ಸ್ನ. ಸೊ ಇಲ್ಲೂ ಕೂಡ ಆಂಪ್ಲಿಟ್ಯೂಡ್ ನಥಿಂಗ್ ಬಟ್ ಇದು ಕೂಡ ಸೆಂಟಿಮೀಟರ್ ನ್ಯೂಮರ್ಸ್ ಅಂತ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಇವೆಲ್ಲದೂ ಕೂಡ ಎಕ್ಸ್ಪ್ರೆಷನ್ಸ್ ಕೂಡ. ಸೊ ದಿಸ್ ಆರ್ ದ ಪ್ರೀವಿಯಸ್ ಕ್ಲಾಸಲ್ಲಿ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಆಫ್ ವೇವ್ಸ್ ಬಗ್ಗೆ ನೀಟಾಗಿ ನಾವು ಅದನ್ನು ಸ್ಟಡಿ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ಇದೆಲ್ಲ ಆಗಿದ್ದರೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು, ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ electromagnetic spectrum. Next concept is electromagnetic spectrum. Electromagnetic spectrum. The next. So what is this electromagnetic spectrum? Electromagnetic spectrum ಅಂದರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸ್ಪೆಕ್ಟ್ರಮ್. ವಾಟ್ ಇಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರೀತೀವಿ. ಇಲ್ಲಿ ರೇಡಿಯೇಷನ್ಸ್ಗಳು, ವೇವ್ಸ್ಗಳು ಅರೇಂಜ್ ಆಗಬೇಕು. ಯಾವ ಆಧಾರದ ಮೇಲೆ ಅರೇಂಜ್ ಆಗಬೇಕು? ಅದರ ವೇವ್ ಲೆಂತ್ ಮೇಲೆ ಆಗಬೇಕು, ಇಲ್ಲ ಫ್ರೀಕ್ವೆನ್ಸಿ ಮೇಲೆ ಆಗಬೇಕು. ದಟ್ ಟೈಪ್ ಆಫ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದ್ರೆ ನಾವು ಹೇಳುವಾಗ ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಹೇಳುವಾಗ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಹ್ಯಾವ್ ಡಿಫ್ರೆಂಟ್ ವೇವ್ ಲೆಂತ್ ಆ್ಯಂಡ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಸೊ ಇಲ್ಲಿ ಇರ್ತಕ್ಕಂಥ ರೇಡಿಯೇಷನ್ಸ್ಗಳಿಗೆ ತಂದೇ ಆದಂಥ ವೇವ್ ಲೆಂತ್ ಇರುತ್ತೆ, ತಂದೇ ಆದಂಥ ಫ್ರೀಕ್ವೆನ್ಸಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ವಿ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಶೋಸ್ ಡಿಫ್ರೆಂಟ್ ವೇವ್ ಲೆಂತ್ ಆ್ಯಂಡ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ದೀಸ್ ಆರ್ ಆಲ್ವೇಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಈಚ್ ಅದರ್. These are always inversely related to each other. ಏನು ಸರ್ ಹಾಗಾದ್ರೆ ಅಂತ ಹೇಳಿದ್ರೆ, ಇನ್ವರ್ಸ್ಲಿ ಅಂತ ಹೇಳಿದ್ರೆ ವೇವ್ ಲೆಂತ್ ಇನ್ಕ್ರೀಸ್ ಆದರೆ ವೇವ್ ಲೆಂತ್ ಇನ್ಕ್ರೀಸಸ್, ವಾಟ್ ಅಬೌಟ್ ಫ್ರೀಕ್ವೆನ್ಸಿ ಡಿಕ್ರೀಸಸ್. ಸೊ ದಿಸ್ ರಿಲೇಟೆಡ್ ಈಸ್ ಕಾಲ್ಡ್ inversely related. This is called as the inversely related.
ಸೊ ಡೈರೆಕ್ಟ್ಲಿ ಅಂತಂದಾಗ ಬೋತ್ ಆರ್ ಇನ್ಕ್ರೀಸ್. ವೇವ್ಲೆಂತ್ ಇನ್ಕ್ರೀಸಸ್, ಫ್ರೀಕ್ವೆನ್ಸಿ ಇನ್ಕ್ರೀಸಸ್. ವೇವ್ಲೆಂತ್ ಡಿಕ್ರೀಸಸ್, ಫ್ರೀಕ್ವೆನ್ಸಿ ಡಿಕ್ರೀಸಸ್. ಎರಡೂ ಸರಿ ಸಮಾನ ಇದ್ದರೆ ಅದು ಜಾಸ್ತಿ ಬಂದರೆ ಇದು ಜಾಸ್ತಿ ಬರಬೇಕು, ಕಡಿಮೆ ಆದರೆ ಇದು ಕೂಡ ಕಡಿಮೆ ಆಗಬೇಕು. ಸೊ ಹಾಗಾಗಿ ಬೋತ್ ಆರ್ ಇನ್ಕ್ರೀಸಸ್, ಬೋತ್ ಆರ್ ಡಿಕ್ರೀಸಸ್. ದಟ್ ಇಸ್ ಕಾಲ್ಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಒಂದು ಇನ್ಕ್ರೀಸ್ ಆಗಿ ಒಂದು ಡಿಕ್ರೀಸ್ ಆದರೆ ಇಸ್ ಇನ್ವರ್ಸ್ಲಿ ರಿಲೇಟೆಡ್. ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ಹೇಳ್ತಕ್ಕಂಥ ಪಾಯಿಂಟ್ ಏನಪ್ಪ ಅಂದರೆ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಹ್ಯಾವ್ ಡಿಫ್ರೆಂಟ್ ವೇವ್ಲೆಂತ್ಸ್ and different frequencies, since these two are inversely related to each other. ಅಂತ ಒಂದು ಪಾಯಿಂಟ್ ಹೇಳ್ತಾರೆ. ಸೊ ಗ್ರೇಟರ್ ದ ವೇವ್ಲೆಂತ್, ಸ್ಮಾಲರ್ ವಿಲ್ ಬಿ ದ ಫ್ರೀಕ್ವೆನ್ಸಿ and vice versa. Clear? So these two are inversely related to each other. So greater will be the frequency and greater will be the wavelength and smaller will be the frequency and vice versa. ಇಲ್ಲಿ ವರ್ಡ್ ಯೂಸ್ ಮಾಡ್ತೀವಿ ನಾವು, ವೈಸೆ ವರ್ಸ ಅಂತ ಯೂಸ್ ಮಾಡ್ತೀವಿ. ಸೊ ವೈಸೆ ವರ್ಸ ಅಂತ ಹೇಳಿದ್ರೆ ಗ್ರೇಟರ್ ಇರ್ತಕ್ಕಂಥ ವೇವ್ಲೆಂತ್ ಸ್ಮಾಲರ್ ಆಗ್ಬೋದು, ಸ್ಮಾಲರ್ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಗ್ರೇಟರ್ ಆಗ್ಬೋದು. ವೈಸೆ ವರ್ಸ ಉಲ್ಟಾ ಪಲ್ಟಾ, ಒಂದು ಇನ್ಕ್ರೀಸು ಡಿಕ್ರೀಸ್ ಇರೋದು. ವೈಸೆ ವರ್ಸ ಅಂದರೆ ಡಿಕ್ರೀಸು ಮತ್ತು ಇನ್ಕ್ರೀಸ್ ಆಗ್ಬೋದು. ಹಾಗಾಗಿ ವೈಸೆ ವರ್ಸ ಅಂತ ನಾವು ಕರೆಯುವಾಗ ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ both are inversely related to each other and greater will be the wavelength and smaller will be the frequency ಅಂತ ಕೂಡ ಒಂದು ಪಾಯಿಂಟ್ ಕರಿತೀವಿ. ಇಷ್ಟೆಲ್ಲ ಆದಮೇಲೆ ಅದು ಡೆಫಿನೇಷನ್ಸ್ ಹೆಂಗೆ ಕೊಡ್ತೀರಾ? ಸೊ ಹೌ ಟು ಗಿವ್ ದ ಸ್ಟೇಟ್ಮೆಂಟ್ ಫಾರ್ ದಿಸ್ ಅಂತ ನಾವು ತೊಗೊಂಡಾಗ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ದ ಅರೇಂಜ್ಮೆಂಟ್ ಆಫ್ ಆಲ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ನೋಡಿ, ಅರೇಂಜ್ಮೆಂಟ್ ಆಫ್ all electromagnetic radiations. Arrangement of all electromagnetic radiations in the increasing order of their increasing order of their wavelength. In the increasing order of the wavelength are decreasing frequency. Clear? The arrangement of all radiations in the increasing order of their wavelength or decreasing frequency. That we can call it as the electromagnetic spectrum ಅಂತ ಕರಿತೀವಿ. ಏನು ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಆರ್ಡರ್ ಹೇಗಿರುತ್ತೆ, ಅರೇಂಜ್ಮೆಂಟ್ ಹೇಗಿರುತ್ತೆ ಅಂತ ಬಂದಾಗ ಅಲ್ಲಿಂದು ರೇಂಜ್ ಬರ್ತಾವೆ ನೆನಪಲ್ಲಿಟ್ಕೊಳ್ಳಿ. ಯಾವಾಗಲೂ ಕೂಡ ವೇವ್ಲೆಂತ್ ಇನ್ಕ್ರೀಸ್ ಆಗಿರುತ್ತೆ, ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗಿರುತ್ತೆ. ಇಲ್ಲ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ಇಲ್ಲಿ ವೇವ್ಲೆಂತ್ ಕೂಡ ಏನಾಗ್ತಾ ಹೋಗುತ್ತೆ, ಸೊ ಕಡಿಮೆ ಆಗುತ್ತೆ. ಇದರ ಅರೇಂಜ್ಮೆಂಟ್ ಬಂದ್ಬಿಟ್ಟು ಇಲ್ಲೊಂದು ವ್ಯಾಲ್ಯೂಸ್ ಇದೆ, ಆ ವ್ಯಾಲ್ಯೂ ಅರೇಂಜ್ಮೆಂಟನ್ನ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಈ ವ್ಯಾಲ್ಯೂಸ್ ಅರೇಂಜ್ಮೆಂಟ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟು ಬರ್ತಕ್ಕಂಥದ್ದು ನೀವು ಬರೆಯುವಾಗ ಜನರಲಿ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಎಕ್ಸಾಂಪಲ್ ಇಯರ್. ಇಲ್ಲಿ ಎಕ್ಸಾಂಪಲ್ ತೊಗೊಂಡೋವಾಗ ಸೊ ರೈಟ್ ಹಿಯರ್. ಓಕೆ, ಕಾಸ್ಮಿಕ್ ರೇಸ್ ಅಂತ ಹೇಳ್ತೀವಿ, ಸನ್ ರೇಸ್. ಕಾಸ್ಮಿಕ್ ರೇಸ್ಗೆ ನಾವು ಮುಂಚೆ ತೊಗೊಳುವಾಗ ಗ್ಯಾಮಾ ಅಂತ ಬರುತ್ತೆ. ಸೊ ಡೋಂಟ್ ವರಿ, ಇಲ್ಲಿ ನಾವು ತೊಗೊಳುವಾಗ ಫಸ್ಟ್ ಈಸ್ ಕಾಸ್ಮಿಕ್ ರೇಸ್. ಕಾಸ್ಮಿಕ್ ರೇಸ್ ಇಸ್ ಲೆಸ್ ದೆನ್ ಗ್ಯಾಮಾ ರೇಸ್. ಸೊ ಕಾಸ್ಮಿಕ್ ರೇಸ್ ಲೆಸ್ ದೆನ್ ಗ್ಯಾಮಾ ರೇಸ್. ಸೊ ಗ್ಯಾಮಾ ರೇಸ್ ಲೆಸ್ ದೆನ್ ಎಕ್ಸ್ ರೇಸ್. ಎಕ್ಸ್ ರೇಸ್ ಲೆಸ್ ದೆನ್ ಯುವಿ ರೇಸ್. ಎಕ್ಸ್ ರೇಸ್ ಲೆಸ್ ದೆನ್ ಯುವಿ ರೇಸ್. ಯುವಿ ರೇಸ್ ಲೆಸ್ ದೆನ್, ಯುವಿ ರೇಸ್ ಇದೆಯಲ್ಲ, ದಿಸ್ ಯುವಿ ರೇಸ್ ಲೆಸ್ ದೆನ್ ಐಆರ್ ರೇಸ್. ಐಆರ್ ಮೀನ್ಸ್ ಇನ್ಫ್ರಾರೆಡ್. ಯುವಿ ರೇಸ್ ಲೆಸ್ ದೆನ್ ವಿಸಿಬಲ್. ಸೊ ವಿಸಿಬಲ್ is less than IR. IR is less than microwaves. Microwaves is less than radio waves. Radio waves. This is the arrangement. ಇದು ಯಾವ ಅರೇಂಜ್ಮೆಂಟ್ ಅಪ್ಪ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಅರೇಂಜ್ಡ್. ಇಲ್ಲಿ ಹೇಳುವಾಗ ಏನಂತಾರಪ್ಪ ಅಂದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ವೇವ್ ಲೆಂತ್ ಮೇಲೆ ಆದರೆ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ತೊಗೊಳುವಾಗ ಫಸ್ಟ್ ಕಾಸ್ಮಿಕ್ ರೇಸ್ ಇಸ್ ಲೆಸ್ ದೆನ್ ಗ್ಯಾಮಾ ರೇಸ್. ಗ್ಯಾಮಾ ರೇಸ್ ಲೆಸ್ ದೆನ್ ಎಕ್ಸ್ ರೇಸ್. ಎಕ್ಸ್ ರೇಸ್ ಲೆಸ್ ದೆನ್ ಯುವಿ ಫಾರ್ ಅಲ್ಟ್ರಾವೈಲೆಟ್ ರೇಸ್ ಆ್ಯಂಡ್ ಇಸ್ ಕಾಲ್ಡ್ ವಿಸಿಬಲ್ ರೇಸ್ ಅಂತ ಕರಿತೀವಿ. ಆ್ಯಂಡ್ ಈಸ್ ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್ ಮತ್ತು ರೇಡಿಯೋ ವೇವ್ಸ್. ಇಷ್ಟೊಂದು ಟೈಪ್ಸ್ ಆಫ್ ರೇಡಿಯೇಷನ್ಸ್ ವೇವ್ಸ್ ಇದೆ. ಈ ಎಲ್ಲ ವೇವ್ಸ್ಗಳನ್ನು
ನಾವು ಬರೆದಿರೋದು ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ನಾನು ಬರೆದಿರೋದೇನಪ್ಪ ಅಂದರೆ ಉಲ್ಟಾ ಹೇಳಿದ್ದೀನಿ. ದಿಸ್ ಇಸ್ ಕಾಲ್ಡ್ ಇನ್ ದ ಆರ್ಡರ್ ಆಫ್ ಫ್ರೀಕ್ವೆನ್ಸಿನೇ ಬರ್ತಾ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಫ್ರೀಕ್ವೆನ್ಸಿ ಯಾವುದು ಜಾಸ್ತಿ ಅಂತ ಹೇಳಿದ್ರೆ ರೇಡಿಯೋ ವೇವ್ಸ್. ನೆನಪಲ್ಲಿ ಇಟ್ಕೊಳ್ಳಿ, ಫ್ರೀಕ್ವೆನ್ಸಿ ನಾನು ಹೇಳಿದ್ದೀನಿ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಅಯಾನ್. ಕಾಸ್ಮಿಕ್ ರೇಸ್ ಅಂತ ಹೇಳಿದ್ರೆ ಸನ್ ರೇಸ್, ಸೋಲಾರ್ ರೇಸ್. ಸೋಲಾರ್ ರೇಸ್ ಆರ್ ಕಾಲ್ಡ್ ಆಸ್ ದ ಕಾಸ್ಮಿಕ್ ರೇಸ್ ಅಂತ ಕರೀತೀವಿ. ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಕಾಸ್ಮಿಕ್ ರೇಸ್, ಗ್ಯಾಮಾ ರೇಸ್, ಎಕ್ಸ್ ರೇಸ್, ಯು ವಿ ಅಂತ ಹೇಳಿದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಬರುತ್ತೆ. ಇದು ವಿಸಿಬಲ್ ರೇಸ್. ಇವೆಲ್ಲದೂ ಕೂಡ ದಿಸ್ ಈಸ್ ದ ಅರೇಂಜ್ಮೆಂಟ್. ಇಲ್ಲಿ ಹೇಳುವಾಗ ಎರಡು ಬೇಸನ್ನು ತೊಗೊಳ್ತೀವಿ. ಒಂದು ವೇವ್ ಲೆಂತ್ ಮೇಲೂ ಕೂಡ ಬರೀಬೋದು ಮತ್ತು ಫ್ರೀಕ್ವೆನ್ಸಿ ಕೂಡ ಬರೀಬೋದು. ಬರೆಯುವ ನೆನ್ಪಿಟ್ಕೊಳ್ಳಿ, ವೇವ್ ಲೆಂತ್ ಇನ್ಕ್ರೀಸ್ ಆಗಿರುತ್ತೆ, ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗಿರುತ್ತೆ. ಇಲ್ಲಿ ಬರ್ಕೊಂಡು ಜನರಲ್ ಆಗಲಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಕಾಸ್ಮಿಕ್ ರೇಸ್ ಫಸ್ಟ್ ಬಂದಿದೆ ಇಲ್ಲಿ ಹೇಳುವಾಗ, ಇಲ್ಲಿ ರೇಡಿಯೋ ವೇವ್ಸು ಲಾಸ್ಟಿಗೆ ಬಂದಿದೆ. ಸೊ ಫ್ರೀಕ್ವೆನ್ಸಿ ಆರ್ಡ್ರಲ್ಲಿ ಬರೆಯುವಾಗ ಯಾವುದೇ ಕಾರಣಕ್ಕೂ ಫ್ರೀಕ್ವೆನ್ಸಿ ಡಿಕ್ರೀಸಿಂಗ್ ಅಂತ ಹೇಳೋದ್ರಿಂದ ಇಲ್ಲಿ ವೇವ್ ಲೆಂತ್ ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತ ಡಿಸೈಡ್ ಮಾಡೋಕ್ಕಿಂತ ಮುಂಚಿತವಾಗಲಿ ಆರ್ಡ್ರ್ ಬರೆಯುವಾಗ ಎರಡೇ ಟೈಪಲ್ಲಿ ಬರೆಯೋಕ್ಕಾಗೋದು. ಒಂದು ಇನ್ಕ್ರೀಸಿಂಗ್ ವೇವ್ ಲೆಂತ್ ಬರೀಬೋದು, ಇನ್ನೊಂದನ್ನ ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿಲಿ ಬರೀಬೋದು. ಸೊ ಹಾಗಾಗಿ ಇಷ್ಟು ಟೈಪ್ಸ್ ಅರೇಂಜ್ಮೆಂಟ್ ಇದೆ. ಇಷ್ಟು ಅರೇಂಜ್ಮೆಂಟನ್ನು ನೋಡಿಕೊಂಡ್ರೆ ಸಾಕು. ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಸೊ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ದ ಅರೇಂಜ್ಮೆಂಟ್ ಆಫ್ ಆಲ್ ರೇಡಿಯೇಷನ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಅವ್ರು ಹೇಳ್ತೇವೆ ದ ಅರೇಂಜ್ಮೆಂಟ್ ಆಫ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ their wavelength or decreasing order of their ಅಥವಾ ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ಲೆಂತ್ ಮೇಲೂ ಕೂಡ ಮಾಡ್ಬೋದು, ಇಲ್ಲ ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿ ಮೇಲೂ ಕೂಡ ಮಾಡ್ತಾ ಹೋಗ್ಬೋದು ಅಂತ ಕ್ಲಿಯರ್ ಕಟ್ಟಾಗಿ ಅದನ್ನು ಪಾಯಿಂಟನ್ನು ಹೇಳ್ತಾರೆ. ಸೊ ಇವೆರಡೂ ಕೂಡ ಏನಪ್ಪ ನಮಗೆ ಅಂತ ಹೇಳಿದ್ರೆ, ಸೊ ದಟ್ಸ್ ಆಲ್. ಇಷ್ಟು ನಾನು ನೋಡ್ಕೊಳ್ಳಿ. ಸೊ ಇದಾಗಿದ್ರೆ ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಂತ ಬರುತ್ತೆ. ನೆಕ್ಸ್ಟ್ ಈಸ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಕ್ಲಿಯರ್? ಸೊ ಇದೆಲ್ಲದೂ ಕೂಡ ರೇಸಸ್ಗಳ ಬಗ್ಗೆ ಅರೇಂಜ್ಮೆಂಟ್ಸ್ಗಳಾಯಿತು. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಂತ ಬರುತ್ತೆ. ನೋಡಿ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಂದರೆ ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಮ್ಯಾಕ್ಸ್ ಪ್ಲ್ಯಾಂಕ್. ಮ್ಯಾಕ್ಸ್ ಪ್ಲ್ಯಾಂಕ್ ಅಂತ ಕರಿತೀವಿ. ಸೊ ಮ್ಯಾಕ್ಸ್ ಪ್ಲ್ಯಾಂಕ್ ಇನ್ 1901, 1901ರಲ್ಲಿ. ಸೊ ಮ್ಯಾಕ್ಸ್ ಪ್ಲ್ಯಾಂಕ್ ಇನ್ 1901 ಈ ಪ್ರಪೋಸ್ಡ್ ದಿಸ್ ಥಿಯರಿ ನೋನ್ ಆ್ಯಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್. ಸೊ ದಿಸ್ ಪ್ಲ್ಯಾಂಕ್ಸ್ ಥಿಯರಿನ ಎಂತ ಕರಿತಾರಪ್ಪ ಅಂದರೆ 1901ರಲ್ಲಿ ಸೊ ಪ್ಲ್ಯಾಂಕ್ಸ್ ಅವರು ಈ ಥಿಯರಿನ ಪ್ರಪೋಸ್ ಮಾಡ್ತಾರೆ. ಸೊ ದಿಸ್ ಥಿಯರಿ ವಾಸ್ ನೋನ್ ಆ್ಯಸ್, ಈ ಥಿಯರಿ ಅಂತ ಕರೀತಾರಪ್ಪ ಅಂದರೆ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಅಂತ ಕರೀತಾರೆ. ದಿಸ್ ಥಿಯರಿ ಇಸ್ ಕಾಲ್ಡ್ ಆಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್. ದಿಸ್ ಥಿಯರಿ ಇಸ್ ಕಾಲ್ಡ್ ಆಸ್ ದ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್. Quantum theory of radiation. So this theory was proposed by Max Planck in 1901. This theory is known as quantum theory of radiation. The important features of this theory. What are the important features of this theory? This theory na important features gudenu. What are the important features of theory anta ನಾವು ನೋಡೋದಾದ್ರೆ, ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ದ ರೇಡಿಯಂಟ್ ಎನರ್ಜಿ ಇಸ್ ಎಮಿಟೆಡ್. ಫಸ್ಟ್ ಪಾಯಿಂಟ್ ಈಸ್ ದ ರೇಡಿಯಂಟ್. ಸೊ ದ ಫಸ್ಟ್ ಪಾಯಿಂಟ್ ಈಸ್ ದ ಫಸ್ಟ್ ಪಾಯಿಂಟ್ ಈಸ್ ಹಿಯರ್ ದ ರೇಡಿಯಂಟ್ ಎನರ್ಜಿ ಈಸ್ ಎಮಿಟೆಡ್ ಆರ್ ಅಬ್ಸರ್ವ್ಡ್. ಕ್ಲಿಯರ್? ಫಸ್ಟ್ನೇ ಪಾಯಿಂಟು ದ ರೇಡಿಯಂಟ್ ಎನರ್ಜಿ ಈಸ್ ಎಮಿಟೆಡ್ ಆರ್ ಅಬ್ಸರ್ವ್ಡ್ discontinuously in the swarm. Discontinuously in the form of small packets of energy are called quanta. ಅಂತ ಕರೀತೀವಿ. ಕ್ಲಿಯರ್? ಮೊದಲನೇ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಥಿಯರಿ ಅಂತ ಹೇಳೋದಾದ್ರೆ, ದ ರೇಡಿಯಂಟ್ ಎನರ್ಜಿ ಇಸ್ ಎಮಿಟರ್ ಆಗಲಿ ಅಥವಾ ಅಬ್ಸರ್ವ್ ಆಗಲಿ. ದ ರೇಡಿಯಂಟ್ ಎನರ್ಜಿ ಇಸ್ ಎಮಿಟೆಡ್ ಆರ್ ಅಬ್ಸರ್ವ್ಡ್
discontinuously in the form of small packets of energy are called quanta. ಹಂಗಾದ್ರೆ ಕ್ವಾಂಟಾ ಅಂದರೆ ಜನರಲಿ ಹೇಳುವಾಗ ಸೊ ಕ್ವಾಂಟಾ ಇಸ್ ದ ಸ್ಮಾಲ್ ಪಾಕೆಟ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ರೇಡಿಯೇಷನ್ಸ್ಗಳು ಡಿಸ್ಕಂಟಿನ್ಯೂಟಿ ಇರುತ್ತೆ, ಕಂಟಿನ್ಯೂಟಿ ಇರಲ್ಲ. ಅದೇ ಪಾಯಿಂಟ್ ಅಲ್ಲಿ ಹೇಳ್ತದೆ ರೇಡಿಯಂಟ್ ಎನರ್ಜಿ ಇಸ್ ಎಮಿಷನ್ ಬೇಕಾದ್ರೂ ಆಗಲಿ, ಅಬ್ಸರ್ಪ್ಷನ್ ಬೇಕಾದ್ರೂ ಆಗಲಿ, discontinuously in the form of small packets of energy. That small packets of energy is called as the quanta. ಅಲ್ಲಿಗೆ ಸ್ಟಾಪ್ ಆಗಲ್ಲ. These quanta is associated with a definite amount of energy. So these quanta ಏನಿದಲ್ಲ, these quanta is associated with a definite amount of energy in case of light. ಇಲ್ಲಿಗೆ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಆರ್ ಕಾಲ್ಡ್ ಕ್ವಾಂಟಾ. ಆ ಕ್ವಾಂಟಾ ಫಾರ್ಮೇಷನ್ ಆದಮೇಲೆ ಆ ಕ್ವಾಂಟಾ ನಥಿಂಗ್ ಬಟ್ ಕ್ವಾಂಟಮ್ ಅಂತ ಕರಿತೀವಿ. ದಿಸ್ ಕ್ವಾಂಟಾ ಇಸ್ ನಥಿಂಗ್ ಬಟ್ ಕ್ವಾಂಟಮ್ ಅಂತ ಕೂಡ ಕರಿತೀವಿ. ವಾಟ್ ಇಸ್ ಕ್ವಾಂಟಮ್ ಅಂತ ಹೇಳಿದ್ರೆ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಆಸ್ ದ ಕ್ವಾಂಟಮ್. ಸೊ ಈ ಕ್ವಾಂಟಮ್ ಫಾರ್ಮೇಷನ್ ಅಲ್ಲಿಗೆ ಸುಮ್ಮನೆ ಇರಲ್ಲ. ದಿಸ್ ಕ್ವಾಂಟಮ್ ಈಸ್ ಅಸೋಸಿಯೇಟೆಡ್ ವಿತ್ ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ ಇನ್ ಕೇಸ್ ಆಫ್ ಲೈಟ್. ದಿಸ್ ಕ್ವಾಂಟಮ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಕ್ವಾಂಟಮ್ ಆಫ್ ಎನರ್ಜಿ is called, very important, this quantum of energy is called photons. This quantum of energy is called as the photons. ಈ ಪಾಯಿಂಟ್ಸನ್ನ ಮ್ಯಾಕ್ಸ್ ಪ್ಲಾಂಕ್ ಅವರು ಹೇಳ್ತಾರೆ. ಕ್ಲಿಯರ್ ಅಂದರೆ ಏನಪ್ಪ ಅಂದರೆ, ಒಂದು ರೇಡಿಯಂಟ್ ಎನರ್ಜಿ ಅಬ್ಸರ್ವ್ ಬೇಕಾದರೂ ಆಗ್ಬೋದು, ಎಮಿಷನ್ ಬೇಕಾದರೂ ಆಗ್ಬೋದು, ಡಿಸ್ಕಂಟಿನ್ಯೂಸ್ ಆಗಿರ್ಬೋದು. ಆ ರೀತಿ ನಡೆಯುವಾಗ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ದಟ್ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಆಸ್ ದ ಕ್ವಾಂಟಮ್. So these small packets of energy nothing but quanta or quantum associated with a definite amount of energy in case of light. These quantum of energy is called as the photons. ಇದರಲ್ಲಿ ಎನರ್ಜಿ ಇದೆ, ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂದರೆ ಯಾರು? ಕ್ವಾಂಟಾ. ಈ ಕ್ವಾಂಟಾ ಮತ್ತೆ ಇನ್ನೊಂದು ಡೆಫಿನೆಟ್ ಎನರ್ಜಿ ಜೊತೆ ಅಸೋಸಿಯೇಟ್ ಆಗುತ್ತೆ, ಅದು ಸೇರ್ಕೊಳ್ಳುತ್ತೆ. ಅಸೋಸಿಯೇಷನ್ ಸೇರ್ಕೋಬೇಕು, ಡಿಸೋಸಿಯೇಟ್ ಅಂದರೆ ಸೇರ್ಕೋಬಾರ್ದು. ಅಸೋಸಿಯೇಟ್ ಆದಾಗ ಇನ್ ಕೇಸ್ ಆಫ್ ಲೈಟ್ ಅಂತ ನಾವು ತೊಗೊಂಡ, ಲೈಟ್ ಅದು ಬಟ್ ಫೋಟಾನ್ಸ್. ಸೊ ಹಾಗಾಗಿ ಫೋಟಾನ್ಸನ್ನು ಕರೀಲಿಕ್ಕೆ ಕಾರಣ ಏನು? ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಲೈಟ್ ಕಂಟಿನ್ಯೂಸ್ ಆಗಿ ಬರ್ತದೆ ನಮಗೆ ಅಂತ ಅರ್ಥ ಏನು? ದ ಪ್ಯಾಕೆಟ್ಸ್ ಆಫ್ ಎನರ್ಜಿ. ದ ಪ್ಯಾಕೆಟ್ಸ್ ಆಫ್ ಎನರ್ಜಿ ಇಸ್ ನಥಿಂಗ್ ಬಟ್ photons. Photons are nothing but quanta. This quanta or quantum is associated with the definite amount of energy, definite amount of radiation energy. In case of light, this energy of quanta, this quantum energy is called as the photons. ಮೊದಲನೇ ಪಾಯಿಂಟ್ ಹೇಳ್ತಕ್ಕಂಥದ್ದು ಏನಪ್ಪ ಅವರು, ಫೋಟಾನ್ಸ್ ಬಗ್ಗೆ ಮೊದಲನೇ ಪಾಯಿಂಟ್ನ ಹೇಳ್ತಾರೆ. ಕ್ಲಿಯರ್ ಕಟ್. ಓಕೆ, ಇಷ್ಟು ಅರ್ಥಾತ್ ಈಗ ಮೊದಲನೇ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ಒಂದು ರೇಡಿಯಂಟ್ ಎನರ್ಜಿ ಮೀನ್ಸ್ ರೇಡಿಯೇಷನ್ ಎನರ್ಜಿ. ರೇಡಿಯಂಟ್ ಎನರ್ಜಿ ಎಮಿಷನರ್ ಆಗಲಿ ಅಬ್ಸರ್ಪ್ಷನ್ಸರ್ ಆಗಲಿ ಅದು ಸ್ಮಾಲ್ ಪ್ಯಾಕೆಟ್ಸಲ್ಲಿ ಇರುತ್ತೆ. ಆ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ ನಾವು ಕ್ವಾಂಟಾ. ಈ ಕ್ವಾಂಟಾ ಫರ್ದರ್ ಅಸೋಸಿಯೇಟೆಡ್ ವಿತ್ ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ ಟು ಫಾರ್ಮ್ ಎ ಕ್ವಾಂಟಮ್ ಆಫ್ ಎನರ್ಜಿ. ದಟ್ ಕ್ವಾಂಟಮ್ ಆಫ್ ಎನರ್ಜಿ ಇಸ್ ಕಾಲ್ಡ್ as ಫೋಟಾನ್ಸ್. ಮೊದಲನೇ ಪಾಯಿಂಟ್ಸಲ್ಲಿ ಫೋಟಾನ್ಸ್ ಅನ್ನೋ ಬಗ್ಗೆ ಹೇಳುತ್ತೆ. ವಾಟ್ ಆರ್ ಫೋಟಾನ್ಸ್? ಫೋಟಾನ್ಸ್ ಆರ್ ದ ಸ್ಮಾಲ್ ಪ್ಯಾಕಿಂಗ್ ಆಫ್ ಎನರ್ಜೀಸ್. ಕ್ವಾಂಟಾ, the combining of quanta or packing of quanta ಅದನ್ನು ಹೇಳುವಾಗ the small packets of energy are called as a quanta. This quanta is associated with the definite amount of energy. In case of light is called as the quantum energy of light. The quantum energy of light is called as the photons. ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಫಸ್ಟ್ನೇ ಪಾಯಿಂಟಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಆರ್ ಕಾಲ್ಡ್ ಕ್ವಾಂಟಾ. ದ ಕ್ವಾಂಟಮ್ ಎನರ್ಜಿ is called as photons. The small packets of energy quanta, this quanta is associated with the definite amount of energy to form quantum energy. That quantum energy is called as photons. Clear? ಈ ಪಾಯಿಂಟ್ ಕ್ಲಿಯರ್ ಮಾಡಿ. ಓಕೆ, ಸೊ ಇನ್ನು ಎರಡನೇ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ದ ಸೆಕೆಂಡ್ ಪಾಯಿಂಟ್ ಈಸ್ ಇಲ್ಲಿ ಹೇಳುವಾಗ ಎರಡನೇ ಫೀಚರ್ಸನ್ನು ಹೇಳುವಾಗ, ಸೊ ಫಸ್ಟ್ ಪಾಯಿಂಟ್ನ ಎರಡು ರೇಡಿಯಂಟ್ ಹೇಳಿದ್ರು. ಆ ರೇಡಿಯಂಟ್ ಎರಡು ಪಾಯಿಂಟ್ ಬರುತ್ತೆ, ಒಂದು ಕ್ವಾಂಟಮ್ ಮತ್ತೊಂದು ಫೋಟಾನ್ಸ್ ಅಂತ ಬರುತ್ತೆ.
ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಪಾಯಿಂಟ್ ಇಸ್ ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ ಅಂತ ಹೇಳಿ. ಇ ಈಸ್ ಹಿಯರ್ ಎನರ್ಜಿ ಅಂತ ಕರಿತೀವಿ, ನ್ಯೂ ಇಸ್ ಫ್ರೀಕ್ವೆನ್ಸಿ. ಅದನ್ನೇ ಹೇಳ್ತಾರೆ ಅವರು, ದ ಅಮೌಂಟ್ ಆಫ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಎ the amount of energy associated with a quantity of radiation is directly proportional to the frequency of radiation ಅಂತ ಹೇಳ್ತಾರೆ. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ the amount of energy of radiation is directly proportional to the frequency of the radiation. ಅಂದರೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಇದೆಯಲ್ಲ, that energy is always depending on the frequency of radiation. ಸೊ ಅಂದರೆ ಎನರ್ಜಿ ಜಾಸ್ತಿ ಆದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಎನರ್ಜಿ ಕಡಿಮೆ ಆದರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ನ್ಯೂ. ದಿಸ್ ಇ ಅಂತ ಹೇಳಿದ್ರೆ ಎನರ್ಜಿ ಅಂತ ಕರಿತೀವಿ, ದಿಸ್ ನ್ಯೂ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ. ದ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ದ ಎನರ್ಜಿ ಆಫ್ ರೇಡಿಯೇಷನ್ is always directly proportional to the frequency of the radiation. If the energy increases, frequency increases. Energy decreases, frequency decreases. ಈ ಪಾಯಿಂಟ್ ನೆನಪಿಟ್ಕೋಬಹುದು. ಹಾಗಾಗಿ ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ ಅಂತ ಕೂಡ ಕರೀತಾರೆ. ಅಥವಾ ಇದನ್ನ ಇ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ಕೂಡ ಕರಿತೀವಿ. ಅಥವಾ ಇಲ್ಲಿ ಎಚ್ ನ್ಯೂ ಅಂತ ಹೇಳಿದ್ರೆ ಸಿ ಬೈ ಲ್ಯಾಂಬ್ಡಾ ಅಂತ, ಬಿಕಾಸ್ ನ್ಯೂ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಕರಿತೀವಿ. ವಾಟ್ ಈಸ್ ಎಚ್ ಹಿಯರ್? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ, ಪ್ಲಾಂಕ್ಸ್ ಈಕ್ವೇಷನ್ ಅಂತ ಬರುತ್ತೆ. ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಹೇಳುವಾಗ ಪ್ಲಾಂಕ್ಸ್ ಈಕ್ವೇಷನ್ ಯಾವುದಪ್ಪ ಅಂತ ಹೇಳಿದ್ರೆ ಇ ಈಸ್ ಈಕ್ವಲ್ ಟು ಎಚ್ ನ್ಯೂ ಇಸ್ ದ ಪ್ಲಾಂಕ್ಸ್ ಈಕ್ವೇಷನ್. ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಎಚ್? ವೇರ್ ಎಚ್ ಈಸ್ ದ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಎಚ್ ಈಸ್ ದ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ವ್ಯಾಲ್ಯೂ 6.6, ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.625 into 10 to the power of minus 34 joule per second. This is the standard value. ಪ್ರಾಬ್ಲಮ್ಸ್ ಮಾಡಬೇಕಾಗತ್ತೆ. ಸೊ ಮ್ಯಾಕ್ಸ್ವೆಲ್ ಐನ್ಸ್ಟೈನ್ ಈಕ್ವೇಷನ್ ಒಂದು ಬರುತ್ತೆ, ಪ್ಲಾಂಕ್ಸ್ ಈಕ್ವೇಷನ್ ಒಂದು ಬರುತ್ತೆ. ಇಲ್ಲಿ ಪ್ಲಾಂಕ್ಸ್ ಈಕ್ವೇಷನ್ ಯಾವುದಪ್ಪ ಅಂದರೆ ಇ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ಕರಿತೀವಿ. ಸೊ ಇ ವಾಟ್ ಈಸ್ ಹಿಯರ್? ಇ ಈಸ್ ಎನರ್ಜಿ ಆಫ್ ರೇಡಿಯೇಷನ್ ಅಂತ ಕರಿತೀವಿ. ಎಚ್ ಈಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ನ್ಯೂ ಇಸ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ನ್ಯೂ ಅಂದರೆ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್, ಇ ಅಂತ ಹೇಳಿದ್ರೆ ಎನರ್ಜಿ ಆಫ್ ರೇಡಿಯೇಷನ್. ದಿಸ್ ಇ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ನ್ಯೂ. ಸೊ ಹಾಗಾಗಿ ದಿಸ್ ಎನರ್ಜಿ ಆಫ್ ರೇಡಿಯೇಷನ್ ಇಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ frequency of the radiation. Its equation is E is equal to S nu. Here H is Planck's constant. Its value is 6.625 10 to the power of 34 joules per second. ಇಷ್ಟನ್ನು ಅವ್ರು ಕ್ಲಿಯರ್ ಕಟ್ಟಾಗಿ ಅವರ ಪಾಸ್ಟುಲೇಟ್ಸ್ಗಳಲ್ಲಿ ಅದೇ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಲ್ಲಿ ಕ್ಲಿಯರ್ ಕಟ್ಟಾಗಿ ಅವ್ರು ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ಕೂಡ ಕ್ಲಾರಿಫೈ ಮಾಡ್ತಾರೆ. ಅವರು ಏನು ಕ್ಲಾರಿಫೈ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮೂರನೇದು. ಸೊ ಮೂರನೇ ಒಂದು ಪಾಯಿಂಟನ್ನು ಹೇಳ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ಎರಡು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಇಲ್ಲಿ ಮ್ಯಾಕ್ಸ್ ಕ್ವಾಂಟಮ್ ಥಿಯರಿ ಆಫ್ ಹೇಳುವಾಗ, ಇಲ್ಲಿ ಕ್ವಾಂಟಮ್ ಥಿಯರಿ ಆಫ್ ರೇಟ್ಸ್ ಹೇಳುವಾಗ ಎರಡು ಪಾಯಿಂಟ್ ನೆನ್ಪಿಟ್ಟು. ಕ್ವಾಂಟಾ ಅಂತ ಹೇಳಿದ್ರೆ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಸೊ ದೀಸ್ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಎಸ್ ಫೋಟಾನ್ಸ್. ಇಲ್ಲಿ ಎರಡು ಪಾಯಿಂಟ್, ಕ್ವಾಂಟಾ ಮತ್ತು ಫೋಟಾನ್ಸ್ ಬಗ್ಗೆ ಗೊತ್ತಿರಲಿ. ಈ ನಾವು ಹೇಳುವಾಗ ಈ ಕ್ವಾಂಟಮ್ ಥಿಯರಿ ಆಫ್ ರೇಟ್ಸ್ ತೊಗೊಂಡ್ರೆ ಎರಡು ಪಾಯಿಂಟ್ ಗೊತ್ತಿರಬೇಕು. ಒಂದು ಕ್ವಾಂಟಾ ಅಂತ ಒಂದು ಪಾಯಿಂಟ್ ಗೊತ್ತಿರಬೇಕು. ವಾಟ್ ಈಸ್ ಕ್ವಾಂಟಾ ಅಂತ ಹೇಳಿದ ತಕ್ಷಣ ಸ್ಮಾಲ್ ಪಾಕೆಟ್ಸ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಕ್ವಾಂಟಾ ಅಂತ ಒಂದು. ಇನ್ನೊಂದು, ದೀಸ್ ಕ್ವಾಂಟಾಸ್ ಅಸೋಸಿಯೇಟೆಡ್ ವಿತ್ ಸಮ್ ಅಮೌಂಟ್ ಆಫ್ ಎನರ್ಜಿ, ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ, ದಟ್ ಕ್ವಾಂಟಮ್ ಎನರ್ಜಿ ಇಸ್ ಕಾಲ್ಡ್ ಫೋಟಾನ್ಸ್. ಇವೆರಡು ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಸಾಕು. ಈ ತನಕ ನಾವು ಗಂಟಾ ಜೋರು ಹೇಳಿದ್ರು ಕೂಡ ಇಡೀ ಥಿಯರಿ ತಲೆಯಲ್ಲಿ ಉಳಿಬೇಕಾಯ್ತು ಎರಡೇ ಪಾಯಿಂಟ್ಸು, ಒಂದು ಕ್ವಾಂಟಾ ಮತ್ತು ಫೋಟಾನ್ಸ್. ಕ್ವಾಂಟಾ ಅಂದರೆ ಏನು? ಸ್ಮಾಲ್ ಪಾಕೆಟ್ಸ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಎಸ್ ಕ್ವಾಂಟಾ. ಫೋಟಾನ್ಸ್ ಅಂದರೆ ಏನು? ದಿಸ್ ಕ್ವಾಂಟಮ್ ಎನರ್ಜಿ, ಸ್ಮಾಲ್ ಪಾಕೆಟ್ಸ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಕ್ವಾಂಟಾ. ಸೊ ದಿಸ್ ಕ್ವಾಂಟಾ ಮತ್ತೆ ಅಸೋಸಿಯೇಟ್ ಆಗುತ್ತೆ. ದಿಸ್ ಕ್ವಾಂಟಾ ಅಸೋಸಿಯೇಟೆಡ್ ವಿತ್ ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ, ದಿಸ್ ಕ್ವಾಂಟಮ್ ಎನರ್ಜಿ ಇಸ್ ಕಾಲ್ಡ್ ಎಸ್ ಫೋಟಾನ್ಸ್. ಫೋಟಾನ್ಸ್ ಅನ್ನೋದು ಬಟ್ ಲೈಟ್ ಅಂತ ಕೂಡ ನಾವು ಕರಿತಾವೆ. ಒಂದು. ಎರಡನೇದು, ಎನರ್ಜಿ ಆಫ್ ರೇಡಿಯೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್. ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ. ಇಸ್ ಕಾಲ್ಡ್ ಇ ಈಸ್ ಈಕ್ವಲ್ ಟು ಎಸ್ ನ್ಯೂ ಈಕ್ವೇಷನ್ ತೊಗೊಳ್ತೀವಿ. ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಕೂಡ ತೊಗೊಂಡ್ವಿ. ಸಿ ಇಸ್ ವೆಲಾಸಿಟಿ ಆಫ್ ಲೈಟ್, ಲ್ಯಾಂಬ್ಡಾ ಇಸ್ ಕಾಲ್ಡ್ ಎಸ್ ದ ವೇವ್ ಲೆಂತ್. ಹಾಗೆ ನ್ಯೂ ಬರ್ಕೋಬೋದು. ಸೊ ನ್ಯೂ ಇಸ್ ರಿಲೇಟೆಡ್ ಬೈ ಸಿ ಬೈ ಲ್ಯಾಂಬ್ಡಾ. ಸಿ ಇಸ್ ವೆಲಾಸಿಟಿ ಆಫ್ ಲೈಟ್, ಲ್ಯಾಂಬ್ಡಾ ಇಸ್ ವೇವ್ ಲೆಂತ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಕ್ಲಿಯರ್. ಸೊ ಹಾಗಾಗಿ ಈ ಈಕ್ವೇಷನ್ ಹೇಳ್ತೀವಿ. ಇಲ್ಲಿ ಎಚ್ ಇದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕೂಡ ಕರಿತೇವೆ. ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ
ಸಾಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್. ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಮ್ಯಾಕ್ಸ್ ಪ್ಲ್ಯಾಂಕ್. ಸೊ ಮ್ಯಾಕ್ಸ್ ಪ್ಲ್ಯಾಂಕ್ ಅವರು ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಹೇಳ್ತಾರೆ 1901ನೇ ಇಸ್ವಿ, ಅಂದರೆ 1901ನಲ್ಲಿ ಈ ಕ್ವಾಂಟಮ್ ಥಿಯರೀಸ್ ಅವ್ರು ಹೇಳ್ತಾರೆ. ದಟ್ಸ್ ಆಲ್. ಕ್ಲಿಯರ್? 2 ಪಾಯಿಂಟ್ ಕ್ಲಿಯರ್ ಆಯ್ತು. ಈಗ ಇಂಪಾರ್ಟೆಂಟ್ ಫೀಚರ್ಸ್ ಹೇಳಿದ್ರೆ ಈಗ 2 ಪಾಯಿಂಟ್ ನೆನ್ಪಿಟ್ಕೋಬೇಕು. ರೇಡಿಯಂಟ್ ಎನರ್ಜಿ ಬರುತ್ತೆ, ಅದು ಅಬ್ಸರ್ವ್ ಆಗಲಿ ಎಮಿಟ್ ಆಗಲಿ discontinuously to form a small packets of energy. That small packets of energy is called as the quanta, and quantum energy is called as the photons ಅಂತ ಕರಿತೀವಿ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, E is directly proportional to nu ಅಂತ ಕರಿತೀವಿ. E is energy of radiation, nu is frequency of radiation. So therefore E is equal to h nu ಅಂತ ಕರಿತೀವಿ. ಅದನ್ನು ಇಲ್ಲಿ nu ನ c by lambda ಅಂತ ಕೂಡ ಬರಿತೀವಿ. And finally this equation is called as Planck's equation. Here E is energy of radiation, nu is frequency of radiation, and h is Planck's constant. Planck's constant value is 6.625 into 10 to the power of minus 34 joules per second. This is very very important for your ಪ್ರಾಬ್ಲಮ್ಸ್ ಮಾಡುವಾಗ ನಿಮಗೆ ಆ ಕಾನ್ಸ್ಟೆಂಟ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಿರಲಿ. ಸೊ ದಟ್ಸ್ ಆಲ್. ಇದನ್ನು ನಾವು ಇಲ್ಲಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಥವಾ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಈ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ಸ್ ಮುಗಿದ ಮೇಲೆ ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್. ಇನ್ನೊಂದು ಚಿಕ್ಕ ಕಾನ್ಸೆಪ್ಟ್ ಇದೆ. ಅದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಟಡಿ ಆಫ್ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು study of atomic spectra. Next is study of atomic spectra. Study of atomic spectra ಅಂತ ಬರುತ್ತೆ. ಸೊ ನೋಡಿ, ಇದು ಕೂಡ ಸೇಮ್. ಸ್ಟಡಿ ಆಫ್ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಹೇಳಿದ್ರೆ ಇಲ್ಲಿ ಎಮಿಷನ್ ಆಗಬೇಕು, ಇಲ್ಲ ಅಬ್ಸರ್ಪ್ಷನ್ ಆಗಬೇಕು. ಅರೇಂಜ್ಮೆಂಟ್ ಆಫ್ ರೇಡಿಯೇಷನ್ ಎಮಿಟೆಡ್ ಇನ್ ದ increasing order of their wavelength or decreasing order of their frequency is called emission spectrum of the element ಅಂತ ಕರಿತೀವಿ. ಇದು ಸೇಮ್ ಕಾನ್ಸೆಪ್ಟ್. ಅಲ್ಲೇ ಹೇಳಿದ್ವಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ವಲ್ಲ, ದ ಅರೇಂಜ್ಮೆಂಟ್ ಆಫ್ ಆಲ್ ದ ರೇಡಿಯೇಷನ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ವೇವ್ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ಫ್ರೀಕ್ವೆನ್ಸಿ ಅಂತ. ಅದೇ ರೀತಿ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ನಾವು ಹೇಳೋದಾದರೆ, ಅಟಾಮಿಕ್ ಸ್ಪೆಕ್ಟ್ರಮ್ ಬಗ್ಗೆ ನಾವು ಕರೆಕ್ಟಾಗಿ ಕ್ಯಾರ್ಕಟ್ಟಾಗಿ ನಾವು ಹೇಳೋದಾದರೆ, ಇಲ್ಲೂ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ಲೆಂತ್ ಇರಬೇಕು, ಇಲ್ಲ ಡಿಕ್ರೀಸಿಂಗ್ ಆರ್ಡರ್ ಆಫ್ ಏನಿರಬೇಕು, ಫ್ರೀಕ್ವೆನ್ಸೀಸ್ ಇರಬೇಕು. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಹೇಳ್ತೀವಿ. ಸೊ ಹಾಗಾಗಿ ಸ್ಟಡಿ ಆಫ್ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ತೊಗೊಂಡಾಗ ಅಟಾಮಿಕ್ ಸ್ಪೆಕ್ಟ್ರಾ ಬಗ್ಗೆ ಸ್ಟಡಿ ಮಾಡ್ತೀವಿ. ಸ್ಪೆಕ್ಟ್ರಲ್ಲಿ ಎಷ್ಟು ಥರ ಬರುತ್ತೆ? ದೇರ್ ಆರ್ 2 kinds ಆಫ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಒಂದು ಕಂಟಿನ್ಯೂಸ್ ಸ್ಪೆಕ್ಟ್ರಮ್, ಮತ್ತೊಂದು ಯಾವುದು ಲೈನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಎಲ್ಲಿ ನಾವು ನೋಡ್ಬೋದು, ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪಾಯಿಂಟ್ ಬರುತ್ತೆ ಇಲ್ಲಿ. ಕಂಟಿನ್ಯೂಸ್ ಸ್ಪೆಕ್ಟ್ರಮು ಮತ್ತು ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಆರ್ ನಥಿಂಗ್ ಬಟ್ ನಾವು ಹೇಳುವಾಗ ಬ್ಯಾಂಡ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತೀವಿ. ಡಿಸ್ಕಂಟಿನ್ಯೂಡ್ ಸ್ಪೆಕ್ಟ್ರಮ್ ಅಂತ ಲೈನ್ ಸ್ಪೆಕ್ಟ್ರಮ್, ಶಾರ್ಪ್ ಲೈನ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಈ ಶಾರ್ಪು ಮತ್ತು ಕಂಟಿನ್ಯೂಸ್ ಅಂತ ಹೇಳೋಕ್ಕೆ ಮುಂಚಿತವಾಗಿ ಇನ್ನೊಂದು ಬರುತ್ತೆ ಇಲ್ಲಿ, ಡಿಸ್ಪರ್ಷನ್ ಮತ್ತು ಸ್ಪೆಕ್ಟ್ರಮ್ ಅಂತ ಒಂದು ಪಾಯಿಂಟ್ ಗೊತ್ತಿರಬೇಕು. ಸೊ ಅದೇನಾರು ವಾಟ್ ಎವರ್ ಇಟ್ ಈಸ್, ಇದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಂಡು ಹೇಳ್ಬಿಡ್ತಾರೆ ಅವರು. ಸೊ ಇದು ಕೂಡ ಸೇಮ್. ದ ಅರೇಂಜ್ಮೆಂಟ್ ಆಫ್ ರೇಡಿಯೇಷನ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ಲೆಂತ್, ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಆಸ್ ದ ಅಟಾಮಿಕ್ ಸ್ಪೆಕ್ಟ್ರಮ್ ಅಥವಾ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅಟಾಮಿಕ್ ಸ್ಪೆಕ್ಟ್ರಮ್. ಈ ಎಮಿಷನ್ ಸ್ಪೆಕ್ಟ್ರಮ್ ಇಸ್ ಆಲ್ಸೋ ನೋನ್ ಆಸ್ ಅಟಾಮಿಕ್ ಸ್ಪೆಕ್ಟ್ರಮ್ ಅಂತ ಕೂಡ ಕರೀತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಅಟಾಮಿಕ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಒಂದು ಅಟಾಮಿಕ್ ಸ್ಪೆಕ್ಟ್ರಮ್ ಆಯಿತು. ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಒಬ್ಟೈನ್ ಎ ಸ್ಪೆಕ್ಟ್ರಮ್, ಒಂದು ಇನ್ಸ್ಟ್ರೂಮೆಂಟನ್ನು ಬಳಸ್ತಾರೆ. ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು obtain a spectrum. The instrument used to obtain a spectrum called ಒಂದು ಇನ್ಸ್ಟ್ರೂಮೆಂಟನ್ನು ಬಳಸ್ತಾರೆ. ಒಂದು ಇನ್ಸ್ಟ್ರೂಮೆಂಟನ್ನು ಬಳಸಿ ಸ್ಪೆಕ್ಟ್ರಮ್ ತೊಗೊಳ್ತಾರೆ. ಅಂದರೆ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಒಬ್ಟೈನ್ ಎ ಸ್ಪೆಕ್ಟ್ರಮ್ ಕಾಲ್ಡ್ ಸ್ಪೆಕ್ಟ್ರೋಗ್ರಾಫ್ ಅಂತ ಕರಿತೀವಿ, ಇಲ್ಲ ಸ್ಪೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ವಾಟ್ ಇಸ್ ದ ಸ್ಪೆಕ್ಟ್ರೋಗ್ರಾಫ್ ಅಂತ ಹೇಳಿದ್ರೆ, ದಿಸ್ ಈಸ್ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ಡ್ ಟು ಒಬ್ಟೈನ್ ಎ ಸ್ಪೆಕ್ಟ್ರಮ್. ಸ್ಪೆಕ್ಟ್ರಮನ್ನು ಬರಲಿಕ್ಕೆ, ಒಬ್ಟೈನ್ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ ಹೆಸರೇನಪ್ಪ ಅಂದರೆ ಸ್ಪೆಕ್ಟ್ರೋಗ್ರಾಫ್ ಅಂತ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಸ್ಪೆಕ್ಟ್ರೋಗ್ರಾಫ್ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಸ್ಪೆಕ್ಟ್ರೋಸ್ಕೋಪ್ ಅಂತ ಕೂಡ ಕರಿತೀವಿ. ಸ್ಪೆಕ್ಟ್ರೋಸ್ಕೋಪ್ ಎರಡು ಹೆಸರು. ಯಾವುದು? ವಾಟ್ ಈಸ್ ಸ್ಪೆಕ್ಟ್ರೋಗ್ರಾಫ್ ಅದು ಸ್ಪೆಕ್ಟ್ರೋಸ್ಕೋಪ್ ಅಂತ ಹೇಳಿದ್ರೆ ದ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ ಟು ಒಬ್ಟೈನ್ ಎ ಸ್ಪೆಕ್ಟ್ರಮ್.
ಸ್ಪೆಕ್ಟ್ರಮ್ಸ್ಗಳನ್ನ ಒಬ್ಟೈನ್ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ. ದ್ಯಾಟ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಆಸ್ ದ ಸ್ಪೆಕ್ಟ್ರೋಗ್ರಾಫ್ ಅಥವಾ ಸ್ಪೆಕ್ಟ್ರೋಸ್ಕೋಪ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದೊಂದು ಪಾಯಿಂಟ್ ನಿಮ್ಗೆ ಕ್ಲಾರಿಟಿ ಕಟ್ಟಾಗಿ ಗೊತ್ತಿರುತ್ತೆ ಜನರಲ್ಲಾಗಿ. ಸೊ ಈ ಸ್ಪೆಕ್ಟ್ರೋಸ್ಕೋಪ್ ಮತ್ತು ಸ್ಪೆಕ್ಟ್ರೋಗ್ರಾಫ್ ಆಯಿತು. ಸೊ ದಿಸ್ ಅಟಾಮಿಕ್ ಸ್ಪೆಕ್ಟ್ರ ಇಸ್ ಆಲ್ಸೋ ಕಾಲ್ಡ್ ಅಟಾಮಿಕ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇದಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇಸ್ ಕಾಲ್ಡ್ ಡಿಸ್ಪರ್ಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, ಡಿಸ್ಪರ್ಷನ್ ಅಂತ. ಸೊ ಇನ್ನೊಂದು ಸ್ಪೆಕ್ಟ್ರಮ್ ಅಂತ ಬರುತ್ತೆ, ಎರಡು ಸ್ಪೆಕ್ಟ್ರಮ್ ಅಂತ ಬರುತ್ತೆ, ಡಿಸ್ಪರ್ಷನ್ ಮತ್ತು ಸ್ಪೆಕ್ಟ್ರಮ್. ಸೊ ವಾಟ್ ಈಸ್ ಡಿಸ್ಪರ್ಷನ್ ಅಂತ ಒಂದು ಪಾಯಿಂಟ್ ಇದೆ. ಡಿಸ್ಪರ್ಷನ್ ಅಂದರೆ ಏನಪ್ಪ ಅಂತ ಹೇಳ್ತೀವಿ ನಾವು. ಈ ಡಿಸ್ಪರ್ಷನ್ ಅಂತ ಹೇಳಿದ್ರೆ ಒಂದು ಲೈಟ್ ಇರುತ್ತೆ ಜನರಲ್ಲಾಗಿ. ಡಿಸ್ಪರ್ಷನ್ ಅಂತ ಹೇಳಿದ್ರೆ ನೋಡ್ಬಿಟ್ಕೊಳ್ಳಿ, ದ ಫಿನಾಮಿನನ್ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ಎ ಬೀಮ್ ಆಫ್ ಲೈಟ್ into radiation of different frequency by passing through a prism is called as the dispersion ಅಂತ ಕರೀತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಒಂದು ಪ್ರಿಸಮ್ ಅಂತ ಈ ರೀತಿ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಈ ಪ್ರಿಸಮ್ ನಾವು ತಗೊಂಡಿದ್ವಿ, ಇಲ್ಲೆಲ್ಲೋ ಒಂದು ಲೈಟ್ ಇದೆ, ದಿಸ್ ಇಸ್ ಕಾಲ್ಡ್ ಅ ಲೈಟ್. ಈ ಲೈಟ್ ರೇಸ್ಗಳು ಈ ಪ್ರಿಸಮ್ ಮೂಲಕ ಪಾಸ್ ಆಗುತ್ತೆ, ನೆನಪಿಟ್ಟು ಅದನ್ನೇ ಹೇಳ್ತಾರೆ ಜನರಿಗೆ. The splitting of beam of a light, the splitting of beam of a light. ಒಂದು ಬೀಮ್ ಇದೆ, ಲೈಟ್ ಬೀಮ್ ಇದೆ, ಆ ಲೈಟ್ ಬೀಮ್ ಹೋಗ್ತಾ ಇದೆ. ಸ್ಪ್ಲಿಟ್ಟಿಂಗ್ ಆಫ್ ಬೀಮ್ ಆಫ್ ಎ ಲೈಟ್ ಇಂಟು ಎ ರೇಡಿಯೇಷನ್ ಆಫ್, ನೆನ್ಪಿಟ್ಕೊಳ್ಳಿ ಇಲ್ಲಿಂದ ವಸ್ತು ಬರ್ತವೆ, ಲೈಟ್ ತೊಗೊಂಡ್ರೆ ಒಂದೇ ಅಲ್ಲ. ದ ಸ್ಪ್ಲಿಟ್ಟಿಂಗ್ ಆಫ್ ಬೀಮ್ ಆಫ್ ಎ ಲೈಟ್ ಇಂಟು ಎ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಆಫ್ ರೇಡಿಯೇಷನ್ ಪಾಸಿಂಗ್ ಥ್ರೂ ಎ prism is called as dispersion. ಅಂತ ಕರೀತೀವಿ. ಅಂದರೆ ಒಂದು ಆರ್ಡಿನರಿ ಲೈಟ್ ಇರ್ಬೋದು, ಒಂದು ಬೀಮ್ ಆಫ್ ಲೈಟ್, ಸ್ಪ್ಲಿಟ್ಟಿಂಗ್ ಆಫ್ ಬೀಮ್ ಆಫ್ ಲೈಟನ್ನ ಪ್ರಿಸಮ್ ಮೇಲೆ ಬಿಟ್ಟಾಗ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಇರುತ್ತೆ. ಅದು ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಲೈಟ್ ಏನಾಗುತ್ತೆ, ಸ್ಕ್ಯಾಟ್ರಿಂಗ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ as ಡಿಸ್ಪರ್ಷನ್ ಅಂತ ಕರಿತೀವಿ. ಇಲ್ಲಿ ಡಿಸ್ಪರ್ಷನ್ ಮೀಡಿಯಂ ಯಾವುದಾಗಿದೆ, ದಿಸ್ ಇಸ್ ಕಾಲ್ಡ್ as ಪ್ರಿಸಮ್. ಈಗ ನಾವೆಂತ ಕರಿತೀವಿ ಅಂದರೆ ಪ್ರಿಸಮ್ ಅಂತ ಕರಿತೀವಿ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಥರ ಇರುತ್ತೆ. ಆ ಪ್ರಿಸಮ್ನ ನಾವು ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಲೈಟನ್ನು ಬಿಟ್ಟಾಗ ಅದೇನು ಮಾಡುತ್ತೆ, ಈ ಪ್ರಿಸಮಲ್ಲಿ ಲೈಟ್ ಬಿಟ್ಟಾಗ ಇಲ್ಲಿಂದ ಪಾಸ್ ಮಾಡಿದಾಗ ಅದಕ್ಕೆ ಹೇಳ್ತಾನೆ, ದ ಫಿನಾಮಿನನ್ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ಎ ಬೀಮ್ ಆಫ್ ಲೈಟ್ ಇಂಟು ಎ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಪಾಸಿಂಗ್ ಥ್ರೂ ಎ ಪ್ರಿಸಮ್ ಈಸ್ ಕಾಲ್ಡ್ ಆಸ್ ದ ಡಿಸ್ಪರ್ಷನ್ ಅಂತ ಕರಿತೀವಿ. ಆ್ಯಂಡ್ ದ ಪ್ಯಾಟರ್ನ್ ಆಫ್ ರೇಡಿಯೇಷನ್ ಒಬ್ಟೈನ್ಡ್ ಹೇಳಿದಿಲ್ಲ, and a pattern of radiation obtained after dispersion is called as the spectrum ಅಂತ ಕರಿತೀವಿ. ವಾಟ್ ಈಸ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ, and a pattern of dispersion, ಇದಾದ ಮೇಲೆ ಏನು ಪ್ಯಾಟರ್ನ್ ಬರುತ್ತಲ್ಲ, ದಿಸ್ ಇಸ್ ಕಾಲ್ಡ್ as spectrum. ಸರಿನಾ? ನೋಡಿ, ಲೈಟನ್ನು ಇಷ್ಟೇ ನೆನ್ಪಿಟ್ಕೊಳ್ಳಿ. ಒಂದು ಬೀಮ್ ಆಫ್ ಲೈಟ್, ಸ್ಪ್ಲಿಟ್ಟಿಂಗ್ ಆಫ್ ಬೀಮ್ ಆಫ್ ಲೈಟನ್ನು ಪ್ರಿಸಮ್ ಮೂಲಕ ಪಾಸ್ ಮಾಡಿದಾಗ ಈ ಲೈಟ್ಗಳು ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಇರುತ್ತೆ. ಈ ಪ್ರಿಸಮ್ ಮೂಲಕ ಪಾಸ್ ಆಗಿ ಏನು ಹೊರಗೆ ಬರುತ್ತೆ, ದಟ್ ಇಸ್ ಕಾಲ್ಡ್ ಡಿಸ್ಪರ್ಷನ್. ಇಲ್ಲಿಂದ ಒಂದು ಲೈಟನ್ನು ಬಿಟ್ಟಾಗ ಈ ಲೈಟು ಪ್ರಿಸಮ್ ಮೂಲಕ ಪಾಸ್ ಆಗಿ ಹೊರಗೆ ಬಂದರೆ ಡಿಸ್ಪರ್ಷನ್ ಆಗಿರುತ್ತೆ. ಅದರ ಪ್ಯಾಟರ್ನ್ ನಾವೇನು ಕರಿತೀವಿ, ಇಮೇಜಿಗೆ ಯು ಕ್ಯಾನ್ ಕಾಲ್ಡ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಚಿತ್ರ ಅಷ್ಟೇ ಹೇಳ್ತಿರೋದು, ನಾನು ಹೇಳ್ತಿರೋದು. ನಾನು ಈಗ ನಿಂತಿದ್ದೀನಿ, ನನ್ನ ಮೇಲೆ ಒಂದು ಬೆಳಕನ್ನು ಬಿಡ್ತಾ ಇದ್ದಾರೆ. ಸೊ ನನ್ನ ಮೇಲೆ ಬಿದ್ದಂಥ ಬೆಳಕು ಬೀಳ್ತಾ ಇದೆ, ಬಿದ್ದುಬಿಟ್ಟು ಆ ಕಡೆ ಹೋಗಿದೆ ಶಾಡೋ. ನನ್ನ ನೆರಳಿದ್ರೆ ಶಾಡೋ ಇಸ್ ಕಾಲ್ಡ್ ಎ ಸ್ಪೆಕ್ಟ್ರಮ್. ನನ್ನ ನೆರಳಿಗೆ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅದರ ಮೂಲಕ ಪಾಸ್ ಆಗಿರೋದು ಯಾರಿಂದ, ನನ್ನಿಂದ, ದಟ್ ಈಸ್ ಕಾಲ್ಡ್ ಪ್ರಿಸಮ್, ದಟ್ ಈಸ್ ಕಾಲ್ಡ್ ಎಸ್ ಡಿಸ್ಪರ್ಷನ್ ಅಂತ ಕರಿತೀವಿ. ಒಂದು ನ್ಯಾಚುರಲ್ ಲೈಟು ನನ್ನ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಡಿಸ್ಪರ್ಷನ್, ನನ್ನ ಮೇಲೆ ಬಿದ್ದು ಒಂದು ಬೇರೆ ಇಮೇಜನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಇಷ್ಟನ್ನು ಹೇಳ್ಕೊಬೋದು. ನೋಡಿ, ಇಲ್ಲಿ ಲೈಟ್ ಇದೆ, ಈ ಲೈಟು ಪ್ರಿಸಮ್ ಮೇಲೆ ಬಿದ್ದಿದೆ. ಪ್ರಿಸಮ್ ಮೇಲೆ ಬಿದ್ದಾಗ ಅದೇನಾಗಿದೆ, ನಮಗೆ ಸ್ಕ್ಯಾಟ್ರಿಂಗ್ ಆಗಿದೆ. ಯಾಕೆ ಸ್ಕ್ಯಾಟ್ರ್ ಆಗಿದೆ, ಡಿಪೆಂಡಿಂಗ್ ಅಪಾನ್ ದ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಆಫ್ ಲೈಟ್. ಸೊ ಹಾಗಾಗಿ ಬೇರೆ ಬೇರೆ ಫ್ರೀಕ್ವೆನ್ಸೀಸ್ ಇರೋದ್ರಿಂದ ಆ ಲೈಟ್ ಸ್ಕ್ಯಾಟ್ರ್ ಆಗಿದೆ, ಟ್ರಾನ್ಸ್ಮಿಟ್ ಏನೋ ಒಂದು ಸ್ಕ್ಯಾಟ್ರ್ ಆಗಿದೆ. ಆ ಸ್ಕ್ಯಾಟ್ರ್ ಆಗಿದೆಯಲ್ಲ, ದಟ್ ಸ್ಪ್ಲಿಟ್ಟಿಂಗ್ ಆಫ್ ಲೈಟ್ ಈಸ್ ಕಾಲ್ಡ್ ಎಸ್ ಡಿಸ್ಪರ್ಷನ್. ಆ ಲೈಟ್ ಸ್ಪ್ಲಿಟ್ ಆಗಲಿಕ್ಕೆ ಕಾರಣ ಯಾರು, ಪ್ರಿಸಮ್. ಹಾಗಾಗಿ ದ ಲೈಟ್ ಸ್ಪ್ಲಿಟ್ಟಿಂಗ್ ಯಾರಿಂದ ಆಗಿದೆಯಪ್ಪ ಅಂತ ಹೇಳಿ, ಡನ್ ಬೈ ಪ್ರಿಸಮ್. ಈ ಪ್ರಿಸಮ್ ಇಟ್ಟಿದೆ, ದಟ್ ಇಸ್ ಕಾಲ್ಡ್ ಡಿಸ್ಪರ್ಷನ್. ಇದಾದ್ಮೇಲೆ ಏನು ಬರುತ್ತಲ್ಲ ಪ್ಯಾಟರ್ನ್, ಪಿಕ್ಚರ್, ದಟ್ ಇಸ್ ಕಾಲ್ಡ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಇಷ್ಟೇ. ಡಿಸ್ಪರ್ಷನ್, ಸ್ಪೆಕ್ಟ್ರಮ್ ಅಂತ ನಾವು ಕರೆಯುವಾಗ ಒಂದು ಲೈನ್ಪಲ್ಲಿ ಇಟ್ಕೊಳ್ಳಿ, ದ ಸ್ಪ್ಲಿಟ್ಟಿಂಗ್ ಆಫ್ ಬೀಮ್ ಆಫ್ ಎ ಲೈಟ್ ಪಾಸ್ಡ್ ಥ್ರೂ ಎ ಪ್ರಿಸಮ್ ಈಸ್ ಕಾಲ್ಡ್ ಆಸ್ ದ ಡಿಸ್ಪರ್ಷನ್ ಅಂತ ಕರಿತೀವಿ. ದ ಸ್ಪ್ಲಿಟ್ಟಿಂಗ್ ಆಫ್ ಬೀಮ್ ಆಫ್ ಎ ಲೈಟ್ ಪಾಸ್ಡ್ ಥ್ರೂ ಎ ಪ್ರಿಸಮ್, ಸೊ ದ ಲೈಟ್ ಹ್ಯಾವಿಂಗ್ ಶೋಸ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ is called as dispersion. The pattern obtained after dispersion, the pattern or picture obtained after dispersion
ಈಸ್ ಕಾಲ್ಡ್ ಆಸ್ ಸ್ಪೆಕ್ಟ್ರಮ್. ಇಷ್ಟೇ ಸರಿ ಹೇಳ್ತಿರೋದು. ಲೈಟನ್ನು ಪ್ರಿಸಮ್ ಮೇಲೆ ಬಿಟ್ಟಾಗ ಆ ಲೈಟು ಸ್ಕ್ಯಾಟ್ರ್ ಆಗುತ್ತೆ ಜನರಲ್, ದಟ್ ಇಸ್ ಕಾಲ್ಡ್ ಡಿಸ್ಪರ್ಷನ್ ಅಂತ ಕರಿತೀವಿ. ಅದಾದಮೇಲೆ ಒಂದು ಇಮೇಜ್ ಕೊಡುತ್ತಲ್ಲ, ಪಿಕ್ಚರ್ನ ಕೊಡುತ್ತಲ್ಲ, ಒಂದು ಪ್ಯಾಟ್ರನ್ನ ಕೊಡುತ್ತೆ, ದಟ್ ಪ್ಯಾಟ್ರನ್ ಇಸ್ ಕಾಲ್ಡ್ ಆಸ್ ಅ ಡಿಸ್ಪರ್ಷನ್ ಅಂತ ಕರಿತೀವಿ. ದಟ್ಸ್ ಆಲ್. ಇವೆರಡು ಪಾಯಿಂಟ್ ಬಿಟ್ಬಿಟ್ರೆ ಸಾಕು. ಒಂದು ಡಿಸ್ಪರ್ಷನ್ ಅಂತಂದ್ರೆ ಯಾವುದು, ಸ್ಪೆಕ್ಟ್ರಮ್ ಅಂತ ಅನ್ಕೊಂಡಿದ್ದೀವಿ. ಕ್ಲಿಯರ್ ಅದನ್ನು ನಾವು ಕ್ಲಿಯರ್ ಕಟ್ಟಾಗಿ ಹೇಳೋದು ನಿಮಗೆ. ಸೊ ದ ಫಿನಾಮಿನನ್ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ಎ ಬೀಮ್ ಆಫ್ ಲೈಟ್ ಇಂಟು ರೇಡಿಯೇಷನ್ಸ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ by passing through a prism is called dispersion. The pattern obtained after dispersion is called as a spectrum. ಸರಿ ಹೇಳ್ತಿರೋದು ಇಷ್ಟೇ ನಾನು ಹೇಳಿದ್ದೀನಿ, ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಇನ್ನೂ ಚೆನ್ನಾಗಿ ಹೇಳ್ಬೇಕು ನಿನಗೆ ಅಂತ ಹೇಳಿದ್ರೆ, ಈ ಡಸ್ಟರ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಡಸ್ಟರ್ ಇದೆಯಲ್ಲ, ಇದು ಪ್ರಿಸಮ್ಮು. ಲೈಟ್ ಬಂದ್ಬಿಟ್ಟು ಈ ಪ್ರಿಸಮ್ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಎಲ್ಲ ಲೈಟ್ ಒಂದೇ ಥರ ಬೀಳಲ್ಲ. ಯಾಕೆ ಅಂತ ಹೇಳಿದ್ರೆ ದರ್ ಶುಡ್ ಬಿ ಡಿಪೆಂಡಿಂಗ್ ಅಪಾನ್ ದ, ನೆನಪಲ್ಲಿ ಇಟ್ಕೊಳ್ಳಿ, ಅದಕ್ಕೇನಪ್ಪ ಅಂದರೆ, ಸೊ ಈಚ್ ಆ್ಯಂಡ್ ಎವರಿ ಲೈಟ್ ಹ್ಯಾವಿಂಗ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಡಿಸ್ಪರ್ಷನ್ ಅಂತ ಕರಿತೀವಿ. ಸೊ ಆ ಲೈಟ್ಗಳು ಈ ಡಸ್ಟರ್ ಮೇಲೆ ಬಿದ್ದಾಗ, ಇದು ಪ್ರಿಸಮ್ ಅಂತ ಅಂದ್ಕೊಳ್ಳಿ, ಬಿದ್ದಾಗ ಆ ಕಡೆ ಒಂದು ಇಮೇಜ್ ಬೀಳುತ್ತೆ, ಒಂದು ಪಿಕ್ಚರ್ ಬೀಳುತ್ತೆ, ಆ ಪ್ಯಾಟ್ರನ್, ದಟ್ ಪ್ಯಾಟ್ರನ್ ಇಸ್ ಕಾಲ್ಡ್ ಎ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿಂದ ಲೈಟು ಪ್ರಿಸಮ್ ಮೇಲೆ ಬೀಳುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್. ಸೊ beam of light, the splitting of beam of light, okay, the splitting of beam of light passed through the prism is called dispersion. After dispersion the image is created. After dispersion the pattern is obtained, that pattern is called as the spectrum ಅಂತ ಕರಿತೀವಿ. ಇಷ್ಟನ್ನು ಹೇಳ್ಕೋಬೋದು ಅಷ್ಟೇ, ಬೇರೆ ಇನ್ನೇನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಲೈಟು ಒಂದು ಆಬ್ಜೆಕ್ಟ್ ಪ್ರಿಸಮ್ ಮೇಲೆ ಬೀಳೋದನ್ನ ಡಿಸ್ಪರ್ಷನ್ ಅಂತ ಕರಿತೀವಿ. ಅದಾದ ಮೇಲೆ ಏನು ಪ್ಯಾಟ್ರನ್ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ದಟ್ಸ್ ಆಲ್. ಇಷ್ಟು ನಾನು ಹೇಳ್ಕೊಂಡ್ರೆ ಸಾಕು ಅಂತ ಹೇಳಿದ್ದೀನಿ. ಇದಾದಮೇಲೆ ಇದರಲ್ಲಿ ಟೈಪ್ಸ್ ಆಫ್ ಸ್ಪೆಕ್ಟ್ರಮ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು, ಸೊ ಟೈಪ್ಸ್ ಆಫ್ ಸ್ಪೆಕ್ಟ್ರಮ್ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್, ಇವೆರಡು ಮುಗಿಸ್ಬಿಡೋಣ. ಟೈಪ್ಸ್ ಆಫ್ ಎಮಿಷನ್ ಸ್ಪೆಕ್ಟ್ರಮ್ ಎರಡು ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ emission spectrum. ಟೈಪ್ಸ್ ಆಫ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಈ ಟೈಪ್ಸ್ ಆಫ್ ಎಮಿಷನ್ ಸ್ಪೆಕ್ಟ್ರಮ್ಸ್ ಅಲ್ಲಿ ಎರಡು ಬರುತ್ತೆ ಜನರಲ್ ಆಗಿ. ಸೊ ಫಸ್ಟ್ ಒನ್ ಈಸ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ, ಇನ್ನೊಂದು ಲೈನ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಟೈಪ್ಸ್ ಆಫ್ ಎಮಿಷನ್ಸ್ ಅಲ್ಲಿ ಫಸ್ಟ್ ಒನ್ ಈಸ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಒಂದು ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ, ಇದನ್ನು ಬ್ಯಾಂಡ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತೀವಿ. ಬ್ಯಾಂಡ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತೀವಿ. ಇನ್ನೊಂದು ಬರುತ್ತೆ, ಸೆಕೆಂಡ್ ಒನ್ ಇಸ್ ಕಾಲ್ಡ್ ಲೈನ್ ಸ್ಪೆಕ್ಟ್ರಮ್. ಲೈನ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತೀವಿ. ಲೈನ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತೀವಿ. ನೋಡಿ, ಸೊ ಟೈಪ್ಸ್ ಆಫ್ ಎಮಿಷನ್ ಸ್ಪೆಕ್ಟ್ರಮ್ಸ್ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್. ಸೊ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂದರೆ ಏನಪ್ಪ ಅಂದರೆ, ದಿಸ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಲ್ಲಿ ಕನ್ಸಿಸ್ಟ್ ಆಫ್ bands of diminishing intensity without any discontinuity. Continuous ಅಂತ ಹೇಳಿದ್ರೆ ಎಮಿಷನ್ ಕಂಟಿನ್ಯೂಸ್ ಆಗಬೇಕು. ಲೈಟ್ಸ್ ವಿಲ್ ಬಿ ಎಮಿಟೆಡ್ ಇನ್ ದ ಕಂಟಿನ್ಯೂಸ್ ಫಾರ್ಮ್ ಈಸ್ ಕಾಲ್ಡ್ ಆಸ್ ದ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ, ಇನ್ ದ ಡಿಸ್ಪರ್ಷನ್ ಆಫ್ ಸನ್ಲೈಟ್ ದ 7 ಕಲರ್ ಬ್ಯಾಂಡ್ಸ್ ಆರ್ ಕಂಟಿನ್ಯೂಸ್ ಅಂಡ್ ಓವರ್ಲ್ಯಾಪ್ ಟು ಈಚ್ ಅದರ್. ಸೋಲಾರ್ ಲೈಟಲ್ಲಿ ನೋಡೋ, ಸನ್ ಲೈಟಲ್ಲಿ ತೊಗೊಂಡಾಗ, ಡಿಸ್ಪರ್ಷನ್ ಆಫ್ ಸನ್ ಅಂತ ನಾವು ತೊಗೊಂಡಾಗ 7 ಬಣ್ಣ ಅಂತ ಕರಿತೀವಿ. ಕಾಮನ್ ಬಿಗ್ ಗಯರ್ 7 ಕಲರ್ ಬ್ಯಾಂಡ್ಸ್ ಇರುತ್ತೆ. ಬಟ್ ದೀಸ್ 7 ಕಲರ್ ಬ್ಯಾಂಡ್ಸ್ ಆರ್ ಕಂಟಿನ್ಯೂಸ್ ಆ್ಯಂಡ್ ಓವರ್ಲ್ಯಾಪ್ ವಿತ್ ಈಚ್ ಅದರ್. ಬೆಸ್ಟ್ ಎಕ್ಸಾಂಪಲ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಕೊಡೋದಾದರೆ ನೀವು ಒಂದಿನ ಬಿಟ್ಕೊಳ್ಳಿ. ದೀಸ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಕನ್ಸಿಸ್ಟ್ ಆಫ್ ದ ಬ್ಯಾಂಡ್ ಸ್ಪೆಕ್ಟ್ರಮ್, ಕನ್ಸಿಸ್ಟ್ ಆಫ್ ದ ಬ್ಯಾಂಡ್ಸ್ ವಿತ್ ಡಿಮಿನಿಷಿಂಗ್ ಇಂಟೆನ್ಸಿಟಿ ವಿತೌಟ್ ಎನಿ ಡಿಸ್ಕಂಟಿನ್ಯೂಟಿ. ಓಕೆ, ಕನ್ಸಿಸ್ಟ್ ಆಫ್ ಬ್ಯಾಂಡ್ಸ್ ಇರ್ತಾರಲ್ಲ, ಕನ್ಸಿಸ್ಟ್ ಆಫ್ ಬ್ಯಾಂಡ್ಸ್ ಆಫ್ diminishing intensity without any discontinuity and contain radiation corresponding to all wavelengths ಅಂತ ನೆನ್ಪಿಟ್ಕೊಳ್ಳಿ. ಅಲ್ಲಿ ಹೇಳ್ತಾರೆ ಜನರಲ್ ಆಗಿ, ಅಷ್ಟೆಲ್ಲ ಕತೆ ಬೇಡ. ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ, ಸೊ ಇಟ್ ಕನ್ಸಿಸ್ಟ್ ಆಫ್ ದ ಬ್ಯಾಂಡ್ ಸ್ಪೆಕ್ಟ್ರಮ್, ಇಟ್ ಕನ್ಸಿಸ್ಟ್ ಆಫ್ ಬ್ಯಾಂಡ್ಸ್ ವಿತ್ ಡಿಮಿನಿಷಿಂಗ್ ಇಂಟೆನ್ಸಿಟಿ ವಿತೌಟ್ ಎನಿ ಡಿಸ್ಕಂಟಿನ್ಯೂಟಿ. ಅಂದರೆ ಎಲ್ಲೂ ಕೂಡ ಡಿಸ್ಕಂಟಿನ್ಯೂ ಆಗಲ್ಲ. ಸೊ ಯಾಕೆ ಆಗಲ್ಲ ಅಂದರೆ, ಎಮಿಷನ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಎಲ್ಲೂ ಸ್ಟಾಪ್ ಆಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ಡಿಸ್ಪರ್ಷನ್ ಆಫ್ ಸೋಲಾರ್ ಲೈಟ್, ಡಿಸ್ಪರ್ಷನ್ ಆಫ್ ಸನ್ಲೈಟ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್
in the dispersion of sunlight, seven color bands are continuous and overlap to each other ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಎಲ್ಲೂ ಮಧ್ಯ ಸ್ಟಾಪ್ ಆಗದಂಗೆ ಬರ್ತಾ ಇರಬೇಕಾದ್ರೆ ಕಂಟಿನ್ಯೂಸ್ ಎಮಿಷನ್ ಬಂದರೆ ದಟ್ ಇಸ್ ಕಾಲ್ಡ್ ಕಂಟಿನ್ಯೂಸ್ ಅಂತ ಕರಿತೀವಿ. ಅದನ್ನು ಬ್ಯಾಂಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ದಟ್ಸ್ ಆಲ್. ಈಗ ಎಕ್ಸಾಂಪಲ್ ಕಂಟಿನ್ಯೂಸ್ಗೆ in the dispersion of sunlight ಕೊಡ್ಬೋದು. in the dispersion of sunlight ಅನ್ನು ತಗೊಂಡ್ರೆ ಏನು ಬರುತ್ತಿಲ್ಲ ನೋಡಿ. dispersion of sunlight ಅಲ್ಲಿ in the dispersion of sunlight we observe that seven color bands are there. These seven color bands are continuous and overlap with each other. ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಿಂಪಲ್ ಆಗಿ ಹೇಳಿದ್ರೆ ಟೈಪ್ಸ್ ಆಫ್ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಲ್ಲಿ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಬ್ಯಾಂಡ್ಸ್ ವಿತ್ ಹೈ ವೆಲಾಸಿಟಿ. Diminishing velocity without any discontinuity. Best example in the dispersion of sunlight. Sunlight alli it shows seven color bands continuous and overlap with each other. Ish helko. The second one is line spectrum. So line spectrum ant helidre simple. So these spectra consists of sharp bright lines from the dark region. Consists of sharp bright lines from the dark region. So that's we can call it as the line spectra or line spectrum anta kuda karita hogtave nodi. So these are consists of number of sharp bright lines separated from the dark region anta kuda ಹೇಳ್ತೀವಿ. ಅಥವಾ ಜನರಲ್ ಆಗಿ from or separated from the dark region you can call it as the line spectrum ಅಂತ ಕೂಡ ಕರೀತಾರೆ. ದಟ್ಸ್ ಆಲ್. ಇಷ್ಟು ನೋಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಜಾಸ್ತಿ ತಲೆಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ನೋಡ್ಕೊಳ್ಳಿ, ಬ್ರೀಫ್ ನೋಡ್ಕೊಳ್ಳಿ ಅಷ್ಟು ಹೇಳ್ತಾರೆ. ನಾನು ಇಷ್ಟು ತನಕ ಹೇಳಿದ್ದೇನಪ್ಪ ನಿಮಗೆ ಅಂದರೆ, ಸೊ ಕ್ವಾಂಟಮ್ ಥಿಯರಿ ಕೂಡ ಬಗ್ಗೆ ಹೇಳಿದ್ದೀನಿ. ಸೊ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಅಂತ ಹೇಳಿದ್ರೆ ಮ್ಯಾಕ್ಸ್ ಪ್ಲಾಂಕ್ ಅಂತ ಹೇಳಿದ್ದೀನಿ. ಇಲ್ಲಿ ನಮಗೆ ಸ್ಟಡಿ ಆಫ್ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಹೇಳಿದ ತಕ್ಷಣ ಏನು ಬರಬೇಕು? ಸ್ಟಡಿ ಆಫ್ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾದಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದರೆ, ಸ್ಟಡಿ ಆಫ್ ಅಟಾಮಿಕ್ ಸ್ಪೆಕ್ಟ್ರಾದಲ್ಲಿ ನಾವು ಸ್ಟಡಿ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಯಾವುದಪ್ಪ? ಸೇಮ್ ದ ಅರೇಂಜ್ಮೆಂಟ್ ಆಫ್ ಡಿಫ್ರೆಂಟ್ ರೇಡಿಯೇಷನ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಕ್ಲಿಯರ್ ಆಗಿದೆ. ಅದರ ಜೊತೆಗೆ ಮತ್ತೆ ನಾವು ನೋಡಿದ್ವಿ ಡಿಸ್ಪರ್ಷನ್ನು ಮತ್ತೊಂದು ಪಾಯಿಂಟ್ ನೋಡಿದ್ವಿ. ಯಾವುದಪ್ಪ ಅಂದರೆ ಡಿಸ್ಪರ್ಷನ್ನು ಮತ್ತೊಂದು ಯಾವುದು ನಿಮಗೆ ಹೇಳಿದ್ದು ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಈ ಡಿಸ್ಪರ್ಷನ್ ಅಂತ ಇನ್ನೊಂದು ಸ್ಪೆಕ್ಟ್ರಮ್ ಯಾವ ರೀತಿ ಬರುತ್ತೆ? ಒಂದು ಇನ್ಸ್ಟ್ರೂಮೆಂಟ್ ಬಳಸ್ತೀವಿ. ದ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ಡ್ ಫಾರ್ ಒಬ್ಟೈನಿಂಗ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರಿಂದ ಸ್ಪೆಕ್ಟ್ರೋಗ್ರಾಫ್ ಅಥವಾ ಸ್ಪೆಕ್ಟ್ರೋಸ್ಕೋಪ್ ಅಂತ ಕೂಡ ಕರಿಬೇಕು. ಒಂದು ನೆನಪಿಟ್ಕೊಳ್ಳಿ. 2 ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ನಿಮಗೆ ಅಂತ ಹೇಳಿದ್ರೆ, ಈ ಡಿಸ್ಪರ್ಷನ್ಗೂ ಸ್ಪೆಕ್ಟ್ರಮ್ಗೆ ಏನು ಡಿಫ್ರೆನ್ಸ್ ಅಪ್ಪ ಅಂತ ಹೇಳಿದ್ರೆ ಇಷ್ಟೇ ಪಾಯಿಂಟ್ ನೆನಪಿಟ್ಕೊಳ್ಳಿ. ಒಂದು ಲೈಟನ್ನು ಒಂದು ಆಬ್ಜೆಕ್ಟ್ ಮೇಲೆ ಬಿಟ್ಟಾಗ ಎಂಥ ಪ್ರಿಂಟ್ ಅದು? ಟ್ರಾನ್ಸ್ಪರೆಂಟ್ ಆಗಿರಬೇಕು, ಬೇರೆ ಅಲ್ಲ. ಮತ್ತೆ ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಪ್ರಿಸಮ್ ಅಂತ ಹೇಳ್ತೀವಿ ನಾವು. ಒಂದು ಲೈಟನ್ನು ಒಂದು ಪ್ರಿಸಮ್ ಮೇಲೆ ಬಿಟ್ಟಾಗ, ಸೊ ಆ ಲೈಟ್ ಏನಾಗಬೇಕು ಜನರಲಾಗಿ ಆ ಪ್ರಿಸಮ್ ಮೇಲೆ ಬಿದ್ದು ಆ ಪ್ರಿಸಮ್ ಆ ಲೈಟನ್ನು ಏನು ಮಾಡುತ್ತೆ? ಸ್ಕ್ಯಾಟ್ರ್ ಮಾಡುತ್ತೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಸ್ಕ್ಯಾಟ್ರ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲ ಲೈಟ್ಸ್ಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಡಿಪೆಂಡಿಂಗ್ ಅಪಾನ್ ದ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಆ ವೆನ್ ಎ ಬೀಮ್ ಆಫ್ ಲೈಟ್, ಸ್ಪ್ಲಿಟ್ಟಿಂಗ್ ಆಫ್ ಬೀಮ್ ಆಫ್ ಲೈಟ್ ಪಾಸ್ಡ್ ಥ್ರೂ ದ ಪ್ರಿಸಮ್, ಆ ಪ್ರಿಸಮ್ ಮೂಲಕ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಡಿಸ್ಪರ್ಷನ್ ಅಂತ ಕರಿತೀವಿ. ಪಾಸ್ ಆದಮೇಲೆ ಅದರ ಹಿಂಬದಿಯಲ್ಲಿ ಬಿಹೈಂಡ್ ದ ಪ್ರಿಸಮ್, ಆ ಬಿಹೈಂಡ್ ದ ಪ್ರಿಸಮ್ ಹತ್ರ ಏನು ಪಿಕ್ಚರು ಅಥವಾ ಪ್ಯಾಟ್ರನ್ ಬರುತ್ತಲ್ಲ, ದ ಪ್ಯಾಟ್ರನ್ ಒಬ್ಟೈನ್ಡ್ ಆಫ್ಟರ್ ದ ಡಿಸ್ಪರ್ಷನ್ ಈಸ್ ಕಾಲ್ಡ್ ಸ್ಪೆಕ್ಟ್ರಮ್. ಇಷ್ಟು ಹೇಳೋದು. ಸ್ಪೆಕ್ಟ್ರಮ್ಗೂ ಡಿಸ್ಪರ್ಷನ್ಗೆ ಇಷ್ಟೇ ಡಿಫ್ರೆನ್ಸು. ಒಂದು ಲೈಟು ಪ್ರಿಸಮ್ ಮೂಲಕ ಒಂದು ಲೈಟು ಬಂದ್ಬಿಟ್ಟು ಪ್ರಿಸಮ್ಗೆ ಹೊಡೆದ್ಬಿಟ್ಟು ಸ್ಕ್ಯಾಟ್ರ್ ಆಗಿದೆ ಅಂತ ಹೇಳಿದರೆ ಅದು ಡಿಸ್ಪರ್ಷನ್. ಸ್ಕ್ಯಾಟ್ರ್ ಆಗಿ ಅದ್ರ ಇಮೇಜ್ ಬ್ಯಾಕ್ ಸೈಡಲ್ಲಿ ಮೂಡಿದೆ ಅಂತ ಹೇಳಿದ್ರೆ ಸ್ಪೆಕ್ಟ್ರಮ್. ಇಷ್ಟೇ ಕ್ಲಿಯರ್. ಹಾಗಾಗಿ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಡಿಸ್ಪರ್ಷನ್, ಮತ್ತೊಂದು ಸ್ಪೆಕ್ಟ್ರಮ್. 2 ಪಾಯಿಂಟ್ ಕ್ಲಿಯರ್ ಆಯ್ತು ಈಗ. ಸೊ ಹಾಗಾಗಿ 2 ಪಾಯಿಂಟನ್ನ ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ಟೈಪ್ಸ್ ಆಫ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. 2 ಟೈಪ್ಸ್ ನೋಡ್ಕೊಳ್ಳಿ. ಒಂದನ್ನ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ಲು ಡಿಸ್ಪರ್ಷನ್ ಆಫ್ ಸನ್ಲೈಟ್. ಕಂಟಿನ್ಯೂಸ್, ಸೂರ್ಯ ಯಾವ ಥರ ಸ್ಟಾಪ್ ಆಗಿದೆ? ಕಂಟಿನ್ಯೂಸ್ ಇಲ್ಲ. ಹಾಗಾಗಿ ಕಂಟಿನ್ಯೂಸ್ ಅಂತ ಹೇಳುವಾಗ ಏನು ಮಾಡ್ತೀವಿ ಅಂದರೆ ಕನ್ಸಿಸ್ಟ್ ಆಫ್ ಬ್ಯಾಂಡ್ಸ್ ಆಫ್ ಡಿಮಿನಿಷಿಂಗ್ ಆರ್ ಹೈ ಇಂಟೆನ್ಸಿಟಿ ವಿತ್ ಎನಿ ಡಿಸ್ಕಂಟಿನ್ಯೂಟಿ.
ವಿತೌಟ್ ಎನಿ ಡಿಸ್ಕಂಟಿನ್ಯೂಟಿ, ಎಲ್ಲೂ ಡಿಸ್ಕಂಟಿನ್ಯೂಟಿ ಇಲ್ಲ. ಸೊ ಕಂಟಿನ್ಯೂಸ್ ಎಮಿಷನ್ ಆಗ್ತಾ ಇರ್ತದೆ, ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗ್ತಾ ಇರ್ತವೆ. ಸೊ ಸೋಲಾರ್ ಸಿಸ್ಟಮಲ್ಲಿ ಎಲೆಕ್ಟ್ರಾನ್ಸ್ ಆರ್ ಕಂಟಿನ್ಯೂಸ್ಲಿ ಎಮಿಟೆಡ್, ಎಲೆಕ್ಟ್ರಾನ್ಸ್ ಆರ್ ಕಂಟಿನ್ಯೂಸ್ಲಿ ಎಮಿಟ್ ಆಗೋದ್ರಿಂದ ಸೊ ಅಲ್ಲಿ ನಾವು ಬ್ಯಾಂಡ್ಸ್ನ ಅಬ್ಸರ್ವ್ ಮಾಡ್ತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಬೇಕಾದ್ರೆ ಡಿಸ್ಪರ್ಷನ್ ಆಫ್ ಸನ್ಲೈಟ್ ಅಂತ ಕೂಡ ಎಕ್ಸಾಂಪಲ್ ಕೊಡ್ಬೋದು. ಅದು ಯಾವುದಕ್ಕೆ? ಕಂಟಿನ್ಯೂಸ್ ಸ್ಪೆಕ್ಟ್ರಮ್ಗೆ. ಸೊ ಇನ್ನೊಂದು ಯಾವುದು? ಲೈನ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಸೊ ಲೈನ್ ಸ್ಪೆಕ್ಟ್ರಮಲ್ಲಿ ನಾವೇನು ನೋಡ್ತೀವಪ್ಪ ಅಂತ ಹೇಳಿದ್ರೆ, ಸೊ ಲೈನ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಶಾರ್ಪ್ ಲೈನ್ಸ್ ಅನ್ನು ನೋಡಿ ಜನರಲಿ. ಸೊ ಲೈನ್ ಸ್ಪೆಕ್ಟ್ರಮ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಶಾರ್ಪ್ ಬ್ರೈಟ್ ಲೈನ್ಸ್ ಸೆಪರೇಟೆಡ್ ಫ್ರಮ್ ದ ಡಾರ್ಕ್ ರೀಸನ್, ದಟ್ಸ್ ಆಲ್. ಇಷ್ಟು ನೋಡಿಕೊಂಡ್ರೆ ಸಾಕು. ಸೊ ಇದನ್ನು ಸ್ಟಡಿ ಆಫ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಇಲ್ಲಿ ಎರಡು ಥರ ಬರುತ್ತೆ, ನಿಮಗೆ ಎಕ್ಸಾಮ್ ಅಷ್ಟೇ ಬೇಕಾಗುತ್ತೆ. ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಮತ್ತು ಯಾವುದು? ಲೈನ್ ಸ್ಪೆಕ್ಟ್ರಮ್. ಕಂಟಿನ್ಯೂಸ್ ಅಂತ ಹೇಳಿದ್ರೆ ಬ್ಯಾಂಡ್ ಸ್ಪೆಕ್ಟ್ರಮ್. ಸೊ ಲೈನಲ್ಲಿ ಲೈನ್ ಅಂತಲೇ ಬರುತ್ತೆ ಜನರಲಿ. ಸೊ ಹಾಗಾಗಿ ಇಷ್ಟು ಪಾಯಿಂಟ್ಸ್ ನೋಡಿಕೊಂಡ್ರೆ ದಟ್ಸ್ ಆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು, ಅದರ ವೇವ್ ಲೆಂತ್ ರೇಂಜ್ ಏನು ಬರುತ್ತೆ, ಕಾಸ್ಮಿಕ್ ರೇಸು, ಗ್ಯಾಮಾ ರೇಸು, ಎಕ್ಸ್ ರೇಸ್. ಸೊ ಹೆಸರುಗಳು ಓದ್ಕೊಳ್ಳಿ. ಕಾಸ್ಮಿಕ್ ಅಂದರೆ ಕಾಸ್ಮಾಸ್ ಅಂತ, ಕಾಸ್ಮಾಸ್ ಅಂದರೆ ಅಟ್ಮಾಸ್ಫಿಯರ್, ಸನ್ ರೇಸ್ ತಪ್ಪಿಲ್ಲ. ಸನ್ ರೇಸ್ ಇರೋದು, ಬಟ್ ಕಾಸ್ಮಿಕ್ ರೇಸ್ ಅಂತ ಅರ್ಥ ನೆನಪಲ್ಲಿ ಇಟ್ಕೊಳ್ಳಿ. ಆ ಸನ್ ರೇಸು ಅಥವಾ ಕಾಸ್ಮಿಕ್ ರೇಸ್ ಅಂತ ಹೇಳಿದಾಗ ನಿಜವಾಗ್ಲೂ ಆ ಸನ್ ರೇಸು ವೇವ್ ಲೆಂತ್ ಏನಾಗಿರುತ್ತೆ ನೀವೇ ಅಬ್ಸರ್ವ್ ಮಾಡಿ. ಯಾವಾಗಲೂ ಕೂಡ ಹೇಳುವಾಗ ವೇವ್ ಲೆಂತ್ ಕಡಿಮೆ ಇರುತ್ತೆ. ಸನ್ ರೇಸಿನ ವೇವ್ ಲೆಂತ್ ಕಡಿಮೆ ಇರೋದಕ್ಕೆ ನಾವೇನು ಎಲ್ಲರಿಗೂ ತರ್ಕೊಂಡು ಜನರಲ್ಸ್. ಹಾಗಾಗಿ ರೇಡಿಯೋ ವೇವ್ಸ್ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ರೇಡಿಯೋ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಇಲ್ಲಿ ಹೇಳುವಾಗ ಯಾವಾಗಲೂ ಕೂಡ ಅಷ್ಟೇ ಕಾಸ್ಮಿಕ್ ರೇಸ್ ಆರ್ ಕಾಸ್ಮಸ್ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ, ನೆನಪಿರಲಿ ಇದು ಕಾಸ್ಮಸ್ ಅಂತ. ಗ್ಯಾಮಾ ರೇಸ್, ಎಕ್ಸ್ ರೇಸ್, ಯು ವಿ ರೇಸ್, ವಿಸಿಬಲ್ ರೇಸ್, ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್ ಆ್ಯಂಡ್ ಒನ್ ಮೋರ್ ಇಸ್ ಕಾಲ್ಡ್ ಆಸ್ ದ ರೇಡಿಯೋ ವೇವ್ಸ್. ಇದೆಲ್ಲ ಒಂದು ಆರ್ಡರ್ ನೋಡಿದ್ವಿ. ಅದಾದಮೇಲೆ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್, ಮ್ಯಾಕ್ಸ್ ಪ್ಲಾಂಕ್ನ ಕ್ವಾಂಟಮ್ ಥಿಯರಿ ಕೂಡ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದೆ ಅಂದರೆ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿನ ಕ್ವಾಂಟಾ ಅಂತ ಕರಿತೀವಿ. ದ ಕ್ವಾಂಟಮ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಫೋಟಾನ್ಸ್ ಅಂತ ಕರಿತೀವಿ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಮ್ಯಾಕ್ಸ್ ಪ್ಲಾಂಕ್ ಅದರ ಒಂದು ಇಕ್ವೇಷನ್ ಕೊಡ್ತಾರೆ, ಇ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ಕರಿತೀವಿ. ಅಲ್ಲಿ ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ, ರೇಡಿಯೇಷನ್ ಆಫ್ ಎನರ್ಜಿ, ಅದು ಎನರ್ಜಿ ಆಫ್ ರೇಡಿಯೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಇ ಈಸ್ ಈಕ್ವಲ್ ಟು ಎಚ್ ನ್ಯೂ. ಎಚ್ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಅದ್ರ ವ್ಯಾಲ್ಯೂ ಕೂಡ ಹೇಳಿ 6.625 10⁻⁻⁻⁴ ಜೌಲ್ಸ್ ಪರ್ ಸೆಕೆಂಡ್ ಅಂತ ಕೂಡ ನಾನು ಹೇಳಿದ್ದೀನಿ. 2 ಪಾಯಿಂಟ್ಗಳು. ಅದಾದಮೇಲೆ ಸ್ಟಡಿ ಆಫ್ ಸ್ಪೆಕ್ಟ್ರದ 2 ಥರ ಬರುತ್ತೆ. ಒಂದು ಎಮಿಷನ್ ಸ್ಪೆಕ್ಟ್ರದಲ್ಲಿ ಕರೆಕ್ಟ್ ಆಸ್ ಕಂಟಿನ್ಯೂಸ್ ಸ್ಪೆಕ್ಟ್ರ, ಇನ್ನೊಂದು ಲೈವ್ ಸ್ಪೆಕ್ಟ್ರ. ಇಷ್ಟು ನೋಡಿಕೊಂಡ್ರೆ ಇವತ್ತಿನ ಕ್ಲಾಸ್ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.